ಶುಭವಾಗಲಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮ್ಮೆಲ್ಲರ ಕ್ಲೇಶಗಳನ್ನು, ಮನೋದೂಡಗಳನ್ನು, ಅಂತರಂಗದ ಬಾಧೆ ಬಂಧನಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ನಮಗಿರುವಂತಹ ಅತಿ ದೊಡ್ಡ ದಾರಿ ಅಂದರೆ ಜ್ಞಾನದ ಮೊರೆ ಹೋಗಬೇಕು. ಎಲ್ಲಿಯವರೆಗೂ ಅರಿವು ಅನ್ನೋದು ನಮ್ಮಲ್ಲಿ ಜಾಗೃತವಾಗುವುದಿಲ್ವೋ ಅಲ್ಲಿಯವರೆಗೂ ಯಾವುದೋ ಮನುಷ್ಯನ ಯಾವುದೋ ಚಿಕ್ಕ ಮಾತು ಕೂಡ ನಿಮ್ಮ ಬದುಕನ್ನು ತಳಮಳಗೊಳಿಸೋದಕ್ಕೆ ಸಾಧ್ಯವಿದೆ. ನಾವು ಬಹಳಷ್ಟು ಸಾರಿ ಅಂದುಕೊಳ್ತೀವಲ್ಲ, ನನ್ನ ಮುಂದೆ ಯಾರು ತಪ್ಪಾಗಿ ಮಾತಾಡಬಾರ್ದು, ನನ್ನನ್ನು ಯಾರು ಕೀಳಾಗಿ ಕಾಣಬಾರ್ದು, ಅಥವಾ ನನ್ನನ್ನು ಯಾರು ಅಗೌರವದಿಂದ ಕಾಣಬಾರ್ದು. ಆದರೆ ಸತ್ಯ ಏನು? ಎಲ್ಲ ವ್ಯಕ್ತಿತ್ವಗಳ ಕುರಿತು ಪರವಿರೋಧ ಇದ್ದೇ ಇದೆ. ಕೃಷ್ಣನನ್ನು ಬಿಡ್ತಾ ಇಲ್ಲ, ಅವತ್ತು ಬಿಡಲಿಲ್ಲ, ಇವತ್ತು ಬಿಡ್ತಾ ಇಲ್ಲ. 16,000 ಜನ ಹೆಣ್ಮಕ್ಳನ್ನ ಮದುವೆ ಆದವನು ಕೃಷ್ಣನನ್ನು ಆ ಮಟ್ಟಿನ ದೊಡ್ಡ ಕಾಮಿಷ್ಟ ಅನ್ನುವ ನೀಚರು ಇದ್ದಾರೆ. ಎಲ್ಲಿಯವರೆಗೂ ನಿಮಗೆ ಅದರ ಹಿಂದಿನ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಸಹನೆ ಇರುವುದಿಲ್ವೋ ಸಡನ್ನಾಗಿ ಒಂದು ತೀರ್ಪಿಗೆ ಬಂದುಬಿಡ್ತೀರಿ ಅದು ಒಳ್ಳೆಯದಲ್ಲ ಅಂತ. ಅಂದರೆ ನೋಡಿ, ಇದು ಭಾಳ ಮುಖ್ಯ. ನಾವು ಎಷ್ಟು ದೇವರನ್ನು ಪೂಜೆ ಮಾಡಿದ್ರೂ, ಯಾವ ವ್ರತ ಆಚರಣೆಗಳನ್ನು ಮಾಡಿದ್ರೂ ಕೂಡ ನಮ್ಮಲ್ಲಿ ಸಮಾಧಾನವಿಲ್ಲ. ಏನೋ ಒಂದು ನಡೀತು, ನಮಗೆ ಇಷ್ಟವಿಲ್ಲದೆ ಇರೋದೇನೋ ನಡೀತು, ಅದಕ್ಕೆ ಕಾರಣ ಏನಿರ್ಬೋದು ಅನ್ನುವ ಹಿಂದೆ ಇರುವ ಉದ್ದೇಶವನ್ನು, ಅದರ ಹಿಂದೆ ಇರುವ ಅರ್ಥವನ್ನು ತಿಳ್ಕೊಳ್ಳದೆ ನಾವು ಮಾತಾಡೋದಿದೆಯಲ್ಲ, ಅದು ಮಹಾಪಾಪ. ಗುರುಗಳು ಹೇಳೋರು ನೋಡಿ, ಯಾರದೋ ಬಗ್ಗೆ ಗೊತ್ತಿಲ್ಲದೆ ಮಾತಾಡೋದಿದೆಯಲ್ಲ, ಅವ್ರ ಕರ್ಮವನ್ನು ನೀವು ತಗೊಂಡಂಗೆ. ಅದಕ್ಕೆ ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲ, ಮಾಡಿದವರ ಪಾಪ ಆಡಿದವರ ಬಾಯಿಗೆ ಅಂತ. ಅಲ್ಲೇನೋ ಆಗಿರುತ್ತೆ, ನಾವೇನೋ ಅಂದ್ಕೊಂಡಿರ್ತೀವಿ. ಅದಕ್ಕೆ ಮೊನ್ನೆ ಆಶ್ರಮಕ್ಕೆ ಬಂದವ್ರಿಗೊಂದು ಚಿಕ್ಕ ಕತೆ ಹೇಳ್ತಾ ಇದೆ. ಏನಂದರೆ, ಒಂದು ಕೇರಿ ಇತ್ತು, ಒಂದು ಓಣಿ. ಅಲ್ಲಿಗೆ ಪ್ರತಿದಿನ 9 ಗಂಟೆಗೆ ಸರಿಯಾಗಿ ಒಬ್ಬ ತೆಳ್ಳೋ ಗಾಡಿ ಒಂದು ತರಕಾರಿ ತರ್ತಾ ಇದ್ದ. ಆ ಇಡೀ ಓಣಿಯವರು, ಆ ಇಡೀ ಏರಿಯಾ ಅಥವಾ ಆ ಇಡೀ ರೋಡಲ್ಲಿ ಆ ಹೆಂಗಸರುಗಳೆಲ್ಲ ಸಂತೆಗೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಏನೇ ಆಗಲಿ ವರ್ಷಾನುಗಟ್ಲೆಯಿಂದ ಆ ತರಕಾರಿಯವನು ಒಂದು ದಿವಸ ಮಿಸ್ ಮಾಡ್ದಂಗೆ ಕರೆಕ್ಟಾಗಿ 9 ಗಂಟೆಗೋ 8 ಗಂಟೆಗೋ ಬಂದುಬಿಡ್ತಾ ಇದ್ದ. ಅಲ್ಲೇ ಕೊಂಡ್ಕೊಳ್ತಾ ಇದ್ರು, ಅಲ್ಲಿ ಅಡುಗೆ ಮಾಡ್ತಾಯಿದ್ರು. ಹೀಗೆ ನಡೀತಾ ಇತ್ತು. ಅಲ್ಲಿ ಹೆಂಗಸರು ಎಲ್ಲರೂ ಕೂಡ ಅವನ ಹತ್ರನೇ ಕೊಂಡುಕೊಂಡು ಅಡುಗೆ ಮಾಡೋದು ರೂಢಿ ಆಗ್ಬಿಟ್ಟಿತ್ತು. ಅವನು ಕರೆಕ್ಟ್ ಟೈಮಿಗೆ ಬರ್ತಾ ಇದ್ದ. ಒಂದು ದಿನ ಒಂದು ಮನೆಗೆ, ಒಂದು ಗೃಹಿಣಿ ಮನೆಗೆ ನೆಂಟರುಗಳು ಬಂದುಬಿಟ್ರು. ಅವರ ಸತ್ಕಾರ ಮಾಡಬೇಕಿದೆ, ಅವರ ಅತಿಥಿ ಸತ್ಕಾರ ಮಾಡಬೇಕಿದೆ. ಆಕೆ ಕಾಯ್ತಿದ್ದಾಳೆ, ತರಕಾರಿಯವನು ಬರ್ತಾನೆ, ಬಿಡು ಒಂದು ತರಕಾರಿ ತಗೊಳ್ಳೋಣ, ಏನೋ ರುಚಿ ರುಚಿಯಾಗಿ ಅಡುಗೆ ಮಾಡಿಡೋಣ ಅಂತ. ನೀವು ಕಲ್ಪನೆ ಮಾಡ್ಕೊಳ್ಳಿ, ಸಿಟಿಯಿಂದ ಬಹಳ ದೂರ ಇರೋ ಒಂದು ಕೇರಿ ಅಥವಾ ಒಂದು ಓಣಿ. ಆದರೆ ಹಣೆ ಬರ ನೋಡಿ, ಅವತ್ತೇ ತರಕಾರಿ ಅವನು ಬರಲೇ ಇಲ್ಲ. ಕಾದು 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 ಸಾಕಾಯಿತು. ತರಕಾರಿಯನ್ನು ಕೊಂಡುಕೊಂಡು ಏನೋ ಮಾಡೋಣ ಸ್ಪೆಷಲ್ ಅಂತ ಇದ್ಲೋ ಏನೋ, ಆದರೆ ಅವನು ಬರಲಿಲ್ಲ. ಭಾಳ ಅವಮಾನ ಆದಂಗೆ ಆಗೋಯ್ತು. ಏನೋ ಅವಳ ಕೈಲಿ ಆದಷ್ಟು ಅತಿಥಿ ಸತ್ಕಾರ ಮಾಡಿದ್ಲು, ಕಳಿಸಿದ್ಲು. ಅವಳಿಗಂತೂ ಅವ್ರ ಮುಂದೆ ಅವಮಾನ ಆದಂಗೆ ಆಯಿತು, ಬೇಸರವಾಯಿತು. ತರಕಾರಿ ಅವನ ಮೇಲೆ ಎಷ್ಟು ಕೋಪ ಬಂತು ಅಂದರೆ, ನಾಳೆ ಬರಲಿ ಅವನು, ಏನು ಮಾಡಲಿಕ್ಕಾಗಲ್ಲ. ಆದರೆ ಆ ಒಳಗೆ ಒಂದು ಅವಮಾನ ಆಯಿತು ಅವನಿಂದ ಅನ್ನೋ ಆ ಬೆಂಕಿ ಇದೆಯಲ್ಲ, ಅದನ್ನು ಹೇಗಾದರೂ ಮಾಡಿ ಹೊರಗಡೆ ಹಾಕಬೇಕು, ಇಲ್ಲಾಂದ್ರೆ ಅವಳಿಗೆ ನಿದ್ದೆ ಬರಲ್ಲ. ನಮ್ಮ ಬದುಕಲ್ಲೂ ಅಷ್ಟೇ, ಯಾರ್ದೋ ಬಗ್ಗೆ ಒಂದು ಹೊಟ್ಟೆ ಕಿಚ್ಚು ಬಂದುಬಿಡುತ್ತೆ, ಯಾರ್ದೋ ಬಗ್ಗೆ ಒಂದು ದ್ವೇಷ ಬಂದುಬಿಡುತ್ತೆ. ಏನೋ ಒಂದು ಕಾರಣ. ಮನುಷ್ಯನಿಗೆ ಅಸೂಹೆ, ದ್ವೇಷ ಇವೆಲ್ಲ ಬರಲಿಕ್ಕೆ ಏನು ಕಾರಣ ಅಂದರೆ ಅಜ್ಞಾನ, ಅಥವಾ ಅವನು ಅಂದ್ಕೊಂಡಿದ್ದೇನೋ ನಡೀಲಿಲ್ಲ, ಅದಕ್ಕೆ ಆ ದ್ವೇಷ. ಈ ಗೃಹಿಣಿಗೂ ಹಾಗೆ ಆಯಿತು. ಮಾರನೇ ದಿನ ನೋಡಿ, ಆ ಹಿಂದಿನ ದಿನ ಅತಿಥಿಗಳು ಬಂದಿದ್ದಾಗ ಬರದೇ ಇದ್ದವನು ಮಾರನೇ ದಿನ ಸರಿಯಾದ ಟೈಮಿಗೆ ಬಂದ. ಹೀಗೆ ಕಾಯ್ತಾ ಕೂತಿದ್ಲು. ಹೋದ್ಲು ತರಕಾರಿ ತಗೊಳ್ಳೋಕೆ ಅಂತಲೇ ಹೋದ್ಲು. ಹೇಳಿದ್ಲು, ನನ್ನ ಇಡೀ ಜೀವಮಾನದಲ್ಲಿ ನಿನ್ನಷ್ಟು ಅಯೋಗ್ಯ ಹಾಗೂ ನಂಬಿಕೆಗೆ ಅರ್ಹನಲ್ಲದವನು ನಾನು ನೋಡೇ ಇಲ್ಲ ಕಣೋ ಅಂತ ಬೈದುಬಿಟ್ಲ ಅವನ್ನ. ನಿನ್ನ ನಂಬಿಕೊಂಡು ನಾವು ತರಕಾರಿ ತರದೆ ನೀನು ಬರ್ತೀಯ ಅಂತ ಕಾಯ್ತಾ ಕೂತಿದ್ವಲ್ಲ, ಮನೆಗೆ ಅತಿಥಿಗಳು ಬಂದರೂ ಕೂಡ
ನಿನ್ನಷ್ಟು ನಂಬಿಕೆಗೆ ಅಯೋಗ್ಯ ಅನರ್ಹನಾದವನು ಇನ್ನೊಬ್ಬ ಇಲ್ಲ ಅಂತ ಅವಳ ಮನದ ಬೆಂಕಿಯನ್ನು ಹೊರಗಡೆ ಹಾಕ್ಬಿಟ್ಲು. ಆಗ ತರಕಾರಿಯವನು ಹೇಳ್ದ, ಅಮ್ಮ, ನಿಮಗೆ ಅನಾನುಕೂಲ ಆಗಿದ್ದಕ್ಕೆ ಕ್ಷಮೆ ಇರಲಿ. ಆದರೆ ಏನಾಯಿತು ಅಂದರೆ ನಿನ್ನೆ ನನ್ನ ತಾಯಿ ಕಾಲವಾದರು, ತಾಯಿ ಸತ್ತು ಹೋದರು. ಅದು ಅಂತ್ಯ ಸಂಸ್ಕಾರ ಮಾಡಿ ಬರಲಿಕ್ಕೆ ಇಷ್ಟ ಆಯ್ತಮ್ಮ, ಕ್ಷಮಿಸು. ನಾನು ನಿನ್ನೆ ಇಂಥದ್ದೇನೋ ಆಗಿದ್ದರಿಂದ ಬರಲಿಕ್ಕೆ ಆಗಲಿಲ್ಲವ್ವ. ಹಿಂಗಂದಿದ್ದೆ ತಡ ಅವಳಿಗೆ ಭೂಮಿಯೇ ಕುಸಿದೋಯ್ತು. ಅವಳು ಶಪಥ ಮಾಡಿದ್ಲು, ನನ್ನ ಇಡೀ ಜೀವಮಾನದಲ್ಲಿ ಇನ್ನೊಮ್ಮೆ ಇನ್ಯಾವುದರ ಬಗ್ಗೆಯೂ ಕೂಡ ತಿಳುವಳಿಕೆ ಇಲ್ಲದೆ ಮಾತಾಡೋದಿಲ್ಲ ನಾನು ಅಂತ. ಇದು ಬಹಳ ಮುಖ್ಯ. ಅವನ ತಾಯಿ ಸತ್ತಿದ್ಲು, ಅಂತ್ಯ ಸಂಸ್ಕಾರ ಮಾಡಬೇಕಿತ್ತು, ಬರೋಕ್ಕಾಗಲಿಲ್ಲ. ಆದರೆ ಮನುಷ್ಯ ನನಗಾದ ಅನಾನುಕೂಲವನ್ನು ಮಾತ್ರ ನಾನು ಗಮನದಲ್ಲಿ ಇಟ್ಕೊಳ್ತೀನಿ ಹೊರತು ಸ್ವಲ್ಪ ನಿಧಾನ ಮಾಡಿ ಏನಾಯಿತು ಅಂತ ತಿಳ್ಕೊಂಡು ಆಮೇಲೆ ಮಾತಾಡೋಣ ಅಂತ ನಾವು ಒಂದೇ ಇರುವುದಿದೆಯಲ್ಲ. ಪೂರ್ವಾಪರ ವಿಚಾರ ಮಾಡದೆ ನಾನು ಒಮ್ಮೆಲೆ ಒಬ್ಬರ ಬಗ್ಗೆ ಒಂದು ಅಭಿಪ್ರಾಯಕ್ಕೆ ಬಂದು ನಿಲ್ಲುವುದಿದೆಯಲ್ಲ, ಇದು ನನ್ನೊಳಗಿನ ಚಿಕ್ಕತನವನ್ನು ತೋರಿಸುತ್ತೆ ಹೊರತು ಆ ಪಾಪ ತರಕಾರಿಯವನದ್ದೇನಲ್ಲ. ಆ ಪಾಪ ನಮ್ಮದೇ ಆಗಿರುತ್ತೆ. ಹೌದು, ನಮ್ಮೆಲ್ಲರಿಗೂ ಕೂಡ ಅಂಥದ್ದೊಂದು ಗಳಿಗೆಗಳು ಒದಗಿ ಬರ್ತಾವೆ. ಓ ಹಿಂಗಾಗಿರ್ಬೋದು ನಾವೇ ನಿರ್ಧಾರ ಮಾಡಿಬಿಡ್ತೀವಿ. ಅದಕ್ಕೆ ಹೇಳ್ತೀನಿ, ನಿಮ್ಮ ಅಧ್ಯಾತ್ಮ ಜೀವನ ಅಥವಾ ನಿಮ್ಮ ಬದುಕು ನೆಮ್ಮದಿಯಾಗಿರಬೇಕಂದ್ರೆ ನೀವೇ ಊಹಿಸಿಕೊಳ್ಳುವ ಈ ಕೆಲವು ದುರ್ಬುದ್ಧಿಗಳನ್ನು ನಾವು ಮೊದಲು ಬಿಡಬೇಕು. ಹೌದು, ಕೆಲವೊಂದು ಕಡೆ ಊಹೆ ಮಾಡಿ ಸ್ಟೆಪ್ ತಗೊಳ್ಬೇಕಾಗ್ಬೋದು. ಆದರೆ ಬೇರೆಯವ್ರ ವಿಚಾರದಲ್ಲಿ, ನಮ್ಮ ವಿಚಾರದಲ್ಲಿ ನಾವು ಊಹೆ ಮಾಡಿಕೊಳ್ಳೋಣ, ಏನೋ ತಪ್ಪು ಹೆಜ್ಜೆ ಇಟ್ಟಬೇಕಾದ್ರೆ ನೋವು ಅನುಭವಿಸಿ ಮತ್ತು ಸರಿ ಮಾಡಿಕೊಳ್ಳೋಣ. ಬಟ್ ಬೇರೆಯವ್ರ ಬಗ್ಗೆ ಅಪಪ್ರಚಾರ, ಬೇರೆಯವ್ರ ಬಗ್ಗೆ ಇಲ್ಲ ಸಲ್ಲದೆ ಹೇಳೋಕ್ಕಿಂತ ಮುಂಚೆ ಅದು ಹೌದಾ, ನಾನು ಅಂದ್ಕೊಂಡಿರೋದು ಸತ್ಯವಾ, ಇದನ್ನು ತಿಳುವಳಿಕೆ ಮಾಡಿಕೊಳ್ಬೇಕು. ಅದಾಗದೆ ಹೋದರೆ ನಾವು ಯಾವ ದೇವರನ್ನು ಪೂಜೆ ಮಾಡಿ, ಯಾವ ವ್ರತ ಆಚರಣೆಗಳು ಮಾಡಿದ್ರೂ ಕೂಡ, ಹೋಮ ಹವನಗಳನ್ನು ಮಾಡಿದ್ರೂ ಕೂಡ ನನ್ನ ಅಂತರಂಗದಲ್ಲಿ ಇಷ್ಟು ತಿಳುವಳಿಕೆಯಂತೂ ಇಲ್ಲ, ನನ್ನ ಅಂತರಂಗದಲ್ಲಿ ಇಷ್ಟು ಅಸೂಹೆ, ಅಪಪ್ರಚಾರದ ಬುದ್ಧಿ, ದುರ್ಬುದ್ಧಿಯನ್ನು ಇಟ್ಕೊಂಡು ಕೂತ್ಕೊಂಡಾಗ ದೇವರು ಮೆಚ್ಚುವುದಿಲ್ಲ ಅಂತ ಯಾರೋ ತಿಳಿದವರು ಒಂದು ಮಾತು ಹೇಳ್ತಾ ಇದ್ರು ನೋಡಿ. ಒಮ್ಮೆ ಒಂದು ರಾಜರ ಕಾಲ, ಒಬ್ಬ ರಾಜನ ಆಳ್ವಿಕೆ ಇತ್ತು. ಅವನು ಪಾಪ ಪ್ರಜೆಗಳನ್ನು ಮಕ್ಕಳು ಥರ ಪೋಷಣೆ ಮಾಡ್ತಾ ಇದ್ದವನು. ಆ ರಾಜ್ಯದಲ್ಲಿ ಒಮ್ಮೆ ಏನಾಯಿತು, ಒಂದು ಹದ್ದು ಹಾವನ್ನು ಕಚ್ಕೊಂಡು ಕಾಲಲ್ಲಿ ಮೆಟ್ಕೊಂಡು ಆ ಹಾವನ್ನು ಮೇಲೆ ಎತ್ಕೊಂಡು ಹಾರ್ಲಿಕ್ಕೆ ಶುರುವಾಗ್ಬಿಡ್ತು. ಅದೇ ಸಮಯಕ್ಕೆ ಆ ರಾಜ ಆ ರಾಜ್ಯದ ಜನರಿಗೆ ಅನ್ನದಾನ ಮಾಡ್ತಾ ಇದ್ದ. ಏನೋ ಒಂದು ಪ್ರಾಂತ್ಯದ ಜನರಿಗೆ ಯಾವುದೋ ಸಂತೋಷಕ್ಕೋ ಏನಕ್ಕೋ ಅನ್ನದಾನ ಮಾಡ್ತಾ ಇದ್ದ. ಅನ್ನದಾನ ಇನ್ನೂ ಆಗ್ತಾ ಇಲ್ಲ, ಅಂದರೆ ಅನ್ನ ಎಲ್ಲ ರೆಡಿ ಆಗ್ತಾ ಇತ್ತು. ಭಟ್ರು ಎಲ್ಲ ಅಡುಗೆ ಮಾಡ್ತಾಯಿದ್ರು, ಅಥವಾ ಓಪನ್ ಪ್ಲೇಸಲ್ಲಿ ಮಾಡ್ತಾಯಿದ್ರು. ಆಕಾಶದ ಕೆಳಗಡೆ ಅಡುಗೆ ತಯಾರು ಮಾಡ್ತಾಯಿದ್ರು. ಅಲ್ಲೇನೊಂದು ಪೆಂಡಲ್ ಹಾಕಿಲ್ಲ, ಅಲ್ಲೊಂದೇನು ಮೇಲುಗಡೆ ಯಾವುದೇ ರೀತಿಯ ಶೆಡ್ ಹಾಕಿರಲಿಲ್ಲ. ಓಪನ್ ಸ್ಪೇಸಲ್ಲಿ ಅಡುಗೆ ಮಾಡ್ತಾಯಿದ್ರು. ಈ ಹದ್ದು ಹಾವು ಕಚ್ಕೊಂಡು ಹೋಗ್ತಿತ್ತಲ್ಲ, ಆ ಹಾವಿನ ಬಾಯಿಂದ ವಿಷ ಆ ಅನ್ನದ ಪಾತ್ರೆ ಒಳಗಡೆ ಬಿದ್ದುಬಿಡ್ತು. ಅದಾದ ಮೇಲೆ ಊಟ ಬಡಿಸ್ಲಿಕ್ಕೆ ಶುರು ಮಾಡಿದ್ರು. ದುರಾದೃಷ್ಟವಶಾತ್ ಅದರಿಂದ ತುಂಬ ಜನ ಸಾಯಬೇಕಾಗಿ ಬಂತು. ಯಾಕೆಂದರೆ ಪಾತ್ರೆಯಲ್ಲಿ ಅನ್ನದಲ್ಲಿ ವಿಷ ಇದ್ದಿದ್ದರಿಂದ. ಆಯಿತು, ಈಗ ಎಂಥ ಕಳಂಕ ಬಂದುಬಿಡ್ತು ರಾಜನ ಮೇಲೆ ಅಂದರೆ, ಅನ್ನದಾನದ ನೆಪದಲ್ಲಿ ಇಷ್ಟೊಂದು ಸಾವಿಗೆ ಕಾರಣವಾದ ರಾಜನ ತಪ್ಪು, ಇಲ್ಲ ಭಟ್ರ ತಪ್ಪು, ಇಲ್ಲ ಹದ್ದಿನ ತಪ್ಪು, ಇಲ್ಲ ಹಾವಿನ ತಪ್ಪು, ಇದೇನಿದು? ಇದು ಧರ್ಮ ಸೂಕ್ಷ್ಮ. ಇದು ಯಾರು ತಪ್ಪಿದು ಅಂತ. ಇಷ್ಟೆಲ್ಲ ಆದಮೇಲೆ ಮೇಲಿನ ಲೋಕದಲ್ಲಿ ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳೋಣ, ಯಮಧರ್ಮ ಚಿತ್ರಗುಪ್ತ ಮಾತಾಡ್ಕೊಳ್ತಿದ್ದಾರೆ. ಚಿತ್ರಗುಪ್ತ ಯಮಧರ್ಮನನ್ನು ಕೇಳ್ತಾ ಇದ್ದಾನೆ, ಸ್ವಾಮಿ ಹಿಂಗಾಗಿದೆ, ಈ ಪಾಪವನ್ನು ಯಾರ ಲೆಕ್ಕಕ್ಕೆ ಬರೀಲಿ ಅಂತ. ಚಿತ್ರಗುಪ್ತನಂತ ಒಂದು ಬುಕ್ ಇರುತ್ತಲ್ಲ, ಯಾರ್ಯಾರ ಪಾಪವನ್ನು ಯಾರ್ಯಾರಿಗೆ ಹಾಕಬೇಕು ಅಂತ. ಈ ಈ ಈ ಜನ ಎಲ್ಲ ಸತ್ತರಲ್ವಾ ಇದನ್ನು ಊಟ ಮಾಡಿ, ಇದು ಯಾರು ತಪ್ಪಿದು?
ರಾಜನ ತಪ್ಪೋ, ಹದ್ದಿನ ತಪ್ಪೋ, ಹಾವಿನ ತಪ್ಪೋ, ಅಥವಾ ಏನೋ ಒಂದು ಮೇಲ್ಗಡೆ ಶಾಮೀನ ಹಾಕದೆ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಒಂದೇನು ಏನು ಓಪನ್ ಸ್ಪೇಸಲ್ಲಿ ಅಡುಗೆ ಮಾಡಿಕೊಂಡು ತಪ್ಪು ಮಾಡಿದಂತಹ ಅಡುಗೆ ಭಟ್ಟನಿಗೆ ಹಾಕಲು ಈ ಪಾಪವನ್ನು ಯಾರ ಹೆಸರಿಗೆ ಬರೀಲಿ ಅಂತ ಯಮಧರ್ಮ ಹೇಳ್ತಾನೆ. ನೋಡಪ್ಪ, ಇದು ಯಾಕೋ ನನಗೂ ಗೊತ್ತಾಗ್ತಾ ಇಲ್ಲ. ಮಹಾವಿಷ್ಣುನೇ ಹೇಳಬೇಕಿದಕ್ಕೆ, ಭಗವಂತನ ಬಳಿನೇ ಹೋಗಬೇಕು. ವಿಷ್ಣುವಿನ ಬಳಿ ಹೋದರು, ಈ ಪಾಪವನ್ನು ಯಾರ ಹೆಸರಿಗೆ ಬರೆಯೋದು ಅಂತ, ಯಾರ ಅಕೌಂಟ್ಗೆ ಹಾಕಲಿ ಅಂತ. ಇಲ್ಲಿ ಏನಾಗ್ಬಿಟ್ಟಿದೆ, ಈ ಮಧ್ಯೆ ಈ ಊರಿನ ಮುಂಭಾಗದಲ್ಲಿ ದ್ವಾರ ಭಾಗದಲ್ಲಿ ಯಾವಾಗಲೂ ಒಂದು ಅಜ್ಜಿ ಕೂತಿರ್ತಿದ್ಲು. ಅವಳು ಬಂದವರು ಹೋದವ್ರ ಹತ್ರ ಎಲ್ಲ, ಆ ರಾಜ ಅಂತವನು, ಆ ರಾಜ ಹಿಂಗೆ ಸಾಯಿಸಿಬಿಟ್ಟ, ಅಲ್ಲಿ ಹೋಗಬೇಡಿ, ಅಲ್ಲಿ ಅನ್ನದಾನ ಮಾಡ್ತಾರೆ, ಅಲ್ಲಿ ಊಟ ಮಾಡಬೇಡಿ, ಅವ್ರು ಸರಿ ಇಲ್ಲ, ಕೊಂದು ಬಿಡ್ತಾರೆ, ಅದು ಇದು ಅಂತ ಎಲ್ಲ ಬಂದವ್ರಿಗೆಲ್ಲ ಬಡ 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 ಬಾಯಿ ಬಡ್ಕಿತಾರೆ ಹೇಳ್ತಾ ಕೂತಿದ್ಲು. ಮಹಾವಿಷ್ಣು ಹೇಳ್ದ, ಅಪ್ಪ ಅವ್ರಿಗೆ ಯಾರಿಗೂ ಆಗ್ಬೇಡಪ್ಪ, ಈ ಅಜ್ಜಿ ಹೆಸರಿಗೆ ಬರೀ ಅಲ್ಲ ಅಂತ. ನೋಡಿ, ಇಲ್ಲಿ ಹಾವಿಂದೂ ತಪ್ಪಲ್ಲ, ಅದು ಪ್ರಕೃತಿ ಸ್ವಭಾವ. ಹದ್ದಿನದ್ದು ಪ್ರಕೃತಿ ಗುಣ. ಹದ್ದು ಹಾವನ್ನು ಕಚ್ಚಿ ತಿನ್ನೋದು ಅಥವಾ ಹಾವಿನ ಮುಂದೆ ಹದ್ದು ಜಯ ಸಾಧಿಸೋದು ಅದು ಪ್ರಕೃತಿಯ ಗುಣ. ಇನ್ನು ರಾಜ ಏನು ಬೇಕು ಅಂತ ಮಾಡಿದ್ದ? ಇಲ್ಲ, ಅವನು ಅನ್ನದಾನ ಮಾಡುವ ಶುದ್ಧ ಉದ್ದೇಶವೇ ಇತ್ತು. ಅಂದರೆ ಕೊಲ್ಲುವ ಉದ್ದೇಶ ರಾಜನದ್ದಿಲ್ಲ ಅಂದರೆ ಅಲ್ಲಾಗುವ ಅವಘಡಕ್ಕೆ ಅದು ಪಾಪ ರಾಜನದ್ದಲ್ಲ. ಮತ್ತು ಅಡುಗೆ ಮಾಡೋ ಭಟ್ರು ಕೂಡ ರಾಜನಿಗೆ ಏನಾದರೂ ಮಾಡಿ ಕೆಟ್ಟ ಹೆಸರು ತಂದುಬಿಡ್ಬೇಕು ಅನ್ನೋ ಉದ್ದೇಶ ಇತ್ತ? ಇಲ್ಲ, ಅವನದೂ ಇರಲಿಲ್ಲ. ಎಲ್ಲವೂ ಹೇಗೆ ನಡೀಬೇಕು ಹಾಗೆ ನಡೀತು, ತೊಂದರೆ ಇಲ್ಲ. ಆದರೆ ಇದರ ಪಾಪ ಅಲ್ಲಿ ಕೂತಿದ್ರ ಬಗ್ಗೆ ಅಪಪ್ರಚಾರ ಮಾಡಿದ ಅಜ್ಜಿ ಹೆಸರಿಗೆ ಹೋಯಿತು ಅಂತ. ಅದನ್ನೇ ನಮ್ಮ ದೊಡ್ಡವರು ಮಾಡಿದವ್ರ ಪಾಪ ಆಡ್ದವ್ರ ಬಾಯಿ ಅಂತ ಬಹಳ ಹಿಂದೆ ಹೇಳಿದ್ರು. ಹಾಗೆ ಯಾರ್ದಾದ್ರ ಬಗ್ಗೆ ಮಾತಾಡಬೇಕಾದ್ರೆ ಬಿಡಪ್ಪ ಅದೆಲ್ಲ ಏನು ಮಾತಾಡ್ತೀವಿ ಬಿಡಿ, ಅದು ಅವರವ್ರವ್ರವ್ರ ವಿಚಾರ. ಈಗ ನಾನೊಬ್ಬ ಗುರುವಿನ ಸ್ಥಾನದಲ್ಲಿ ಕೂತ ಹಾಗೆ ಭಗವಂತನ ಅನುಗ್ರಹದಿಂದ ಒಬ್ಬರು ಕತೆ ಕೇಳಬೇಕು, ಅವ್ರಿಗೊಂಚೂರು ಒಳ್ಳೆಯದು ಹೇಳಬೇಕು, ಅಲ್ಲಿಗೆ ಬಿಡಬೇಕು. ಈಗ ನನ್ನ ಉದ್ದೇಶ ಅವ್ರ ಕತೆಗಳನ್ನೆಲ್ಲ ಕೇಳಿ ನಾನು ಮಜಾ ತಗೊಳ್ಬೇಕು ಅಂತಲ್ಲ, ನಾನು ಅವ್ರಿಗೇನೋ ಒಳ್ಳೇದು ಹೇಳಬೇಕು ಅನ್ನೋದಾಗಿರೋದ್ರಿಂದ ಅದು ಪಾಪವಲ್ಲ. ಅದ್ರ ಹೊರತಾಗಿ ನಾನು ಸುಮ್ಮನೆ ಏನೇನೋ ಇನ್ನೊಬ್ಬರ ಬಗ್ಗೆ ಮಾತಾಡಿಕೊಂಡು ಅದು ಕೂಡ ಒಳ್ಳೆ ಅವರನ್ನು ಕೇಳಿ ಅವ್ರಿಗೆ ಸಮಾಧಾನ ಮಾಡಬೇಕು ಅನ್ನೋ ಉದ್ದೇಶ ನಂದೇನಿರೋದಿಲ್ಲ. ಏನೋ ಬಂದವ್ರ ಹತ್ರ ಎಲ್ಲ ಹೇಳಿ ಅವ್ರ ಮನೆ ವಿಚಾರವನ್ನು, ಅವ್ರ ಮನೆಯವ್ರು ಸರಿ ಇಲ್ಲ, ಅವ್ರ ಮನೇಲಿ ಹಿಂಗೆ ನಡೀತಾ ಇದೆ, ಅವ್ರ ಮನೆಯವರು ಅದೇನಪ್ಪ ಯಾವಾಗಲೂ ಹಂಗೆ ಆಡ್ತಾರೆ, ಒಟ್ಟಿನಂಗೆ ನನಗೆ ಅವ್ರ ಮನೆಯವ್ರು ಕೆಟ್ಟಿದ್ದಾರೆ ಅನ್ನೋದೇ ನನಗೆ ಖುಷಿ ಕೊಡ್ತಾ ಇದೆ ಅಂದರೆ ಇದು ಪಾಪ ಅಂತ. ಇದು ಧರ್ಮ ಸೂಕ್ಷ್ಮ. ಹಾಗಾಗಿ ಕಂಡವ್ರ ಮನೆ ವಿಚಾರ ಯಾವಾಗಲೂ ಕೂಡ ನನ್ನ ನೆಮ್ಮದಿ ಹಾಗೂ ನನ್ನ ಪಾಪದ ಭಾರವನ್ನು ಹೆಚ್ಚಿಸುತ್ತೆ. ಇರಲಿ, ಪಾಠಕ್ಕೆ ಹೋಗೋಣ. ನೋಡಿ, ಇದೇ ಆಗೋಯ್ತು. ನಾನು ಯಾಕೆ ಹೇಳಿದೆ ಅಂದರೆ, ಅಂತಿಮವಾಗಿ ನಮ್ಮ ತಿಳುವಳಿಕೆಯ ಮಟ್ಟ ಹೆಚ್ಚುವುದು ಇಂತಹ ವಿಚಾರಗಳನ್ನು ತಿಳ್ಕೊಂಡಾಗ. 6ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಧ್ಯಾನದ ಬಗ್ಗೆ, ಯೋಗದ ಬಗ್ಗೆ, ಅಧ್ಯಾತ್ಮ ಸಾಧನೆಯ ಬಗ್ಗೆ, ಮನಸ್ಸನ್ನು ಏಕಾಗ್ರಗೊಳಿಸಬೇಕು ಅಂದಾಗ ಅಭ್ಯಾಸ ಮತ್ತು ವೈರಾಗ್ಯಗಳನ್ನು ಹೇಗೆ ನಾನು ರೂಢಿಸಿಕೊಳ್ಳಬೇಕು, ಒಳ್ಳೆಯ ಅಭ್ಯಾಸಗಳಿಂದ ಮನಸ್ಸು ನೆಮ್ಮದಿಯಾಗಿರುತ್ತೆ. ಮತ್ತು ಕೆಟ್ಟ ವಿಚಾರಗಳಿಂದ ದೂರವಿರುವ ಆ ವೈರಾಗ್ಯ ಅನ್ನೋ ಪದವನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಮತ್ತು ಗಾಳಿ ಸುದ್ದಿಗಳಿಂದ ನಾವು ಹೇಗೆ ದೂರ ಇರಬೇಕು. ಗಾಸಿಪ್, ಯಾವುದಾದ್ರೂ ಗಾಳಿ ಸುದ್ದಿ ಯಾರೋ ಬಂದು ನಿಮ್ಮ ಹತ್ರ ಕಿವಿ ಒಳಗಡೆ ಹಾಕಬೇಕು ಅಂತ ಬಂದಾಗ, ಅಯ್ಯ ಇದು ಸತ್ಯನಪ್ಪ, ಇದು ನಿಜ, ಇದು ಒಳ್ಳೆಯದನ್ನಪ್ಪ, ಒಳ್ಳೆಯ ವಿಚಾರವ, ಇಲ್ಲ ಇದು ನನಗೋ ಅಥವಾ ನಿನಗೋ ಉಪಯೋಗ ಆಗುವಂಥದ್ದನ್ನಪ್ಪ, ಇಲ್ಲ ಹಂಗಂದ್ರೆ ನಾನು ಯಾಕೆ ಕೇಳಬೇಕು. ಹೀಗೆ 3 ಫಿಲ್ಟರನ್ನು ನಾನು ಬಳಸಬೇಕು ಅಂತ. ಇದಾದ ಮೇಲೆ ಅರ್ಜುನನ ಬಹಳ ದೊಡ್ಡ ಪ್ರಶ್ನೆ ಇದ್ದಿದ್ದು, ಅಪ್ಪ ಕೃಷ್ಣ, ನನಗೊಂದು ಗೊಂದಲ ಇದೆ ಕಣೆಯ. ಏನು ನೋಡಿ, ಈಗ ಏನು ನನ್ನ ಜೀವನದಲ್ಲಿ ಪರಮ ಪಾಪಿಯಾಗಿದ್ದ ನಾನು, ಅದು ಯಾವುದೋ ಮಧ್ಯದ ಹಂತದಲ್ಲಿ ಒಂದು ಜ್ಞಾನೋದಯ ಥರ ಆಗುತ್ತೆ. ಅಯ್ಯೋ ಇಲ್ಲ, ನಾನು ಆಧ್ಯಾತ್ಮಕ್ಕೆ ಹೋಗಬೇಕು, ನಾನು ಧರ್ಮದ ದಾರಿಯಲ್ಲಿ ಇರಬೇಕು, ನಾನು ಒಳ್ಳೆ ದಾರಿಯಲ್ಲಿ ಇರಬೇಕು, ಹಿಂಗೇನೋ ಅನಿಸ್ಬಿಡುತ್ತೆ ನನಗೆ. ಆಗ ನಾನೇನು ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಗುರುಗಳ ಪಾದ ಹಿಡಿತೀನಿ, ನಾನು ಅವರಿಂದ ಜ್ಞಾನ ಪಡ್ಕೊಳ್ತೀನಿ. ಹಿಂಗೇನೋ ಇನ್ನೂ ಸಿದ್ಧಿ ಅಂತೂ ಪಡ್ಕೊಂಡಿರೋದಿಲ್ಲ, ಅಥವಾ ಏನೋ ಮುಕ್ತಿ ಅಂತೂ ಪಡ್ಕೊಂಡಿರೋದಿಲ್ಲ, ಏನೋ ಒಂದು ಅರ್ಧ ಸಾಧನೆ ಮಾಡಿಬಿಟ್ಟಿರ್ತೀನಿ. ಆದರೆ ಅವಾಗ ಏನೋ ಬರಬಾರ್ದು ಬಂದು ಹೋಗ್ಬಿಡ್ತೀನಿ ಅಂತ.
ಏನೋ ಕಾಯಿಲೆ ಬಂದು ಹೋಗ್ಬಿಡ್ತೀನಿ, ಅಥವಾ ಏನೋ ನನ್ನ ಆಯಸ್ಸು ಮುಗ್ದೋಗ್ಬಿಡುತ್ತೆ. ಆದರೆ ಅಲ್ಲಿವರೆಗೂ ಮಾಡಿದ ಸಾಧನೆ ವ್ಯರ್ಥವೇ. ಇಹಲೋಕದಲ್ಲೂ ಇಲ್ಲ ಪರಲೋಕದಲ್ಲೂ ಇಲ್ಲ ಅನ್ನೋ ಅಂದರೆ ಒಂದು ಮೋಡ ಈ ಕಡೆ ನೆರಳು ಕೊಡದೆ ಮಳೆನೂ ಸುರಿದೆ ಯಾವುದಕ್ಕೂ ಉಪಯೋಗವಿಲ್ಲದೆ ವ್ಯರ್ಥವಾಗಿ ಹೋಗುತ್ತಲ್ಲ, ಹಾಗೆ ನಾನು ಕೂಡ ಅರ್ಧಕ್ಕೇನೋ ಸಾಧನೆ ಮಾಡಿದೆ, ಆದರೆ ಮಧ್ಯದಲ್ಲಿ ಸತ್ತೋಗ್ಬಿಟ್ನಲ್ಲ, ನಾನು ಸಾಧನೆ ವ್ಯರ್ಥವಾಯ್ತಾ? ಇಂಥವ್ರಿಗೆ ಏನು ದಾರಿ ತೋರ್ತೀಯಪ್ಪ ನೀನು ಭಗವಂತ, ಇದಕ್ಕೆ ಪರಿಹಾರ ನೀಡಪ್ಪ, ಇದನ್ನೊಂಚೂರು ಬಿಡಿಸಿ ಹೇಳಪ್ಪ ಅಂತ ಕೃಷ್ಣನನ್ನು ಕೇಳಿದಾಗ ಕೃಷ್ಣ ಹೇಳ್ತಾನೆ, ಅಯ್ಯ ಅಂದರೆ ಈ ಮಾತಿದೆಯಲ್ಲ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಒಳ್ಳೆಯದನ್ನು ಮಾಡಿದವರು ಯಾವತ್ತೂ ಕೂಡ ಕೆಟ್ಟದ್ದನ್ನು ಪಡೆಯುವುದಿಲ್ಲ, ಮತ್ತು ಕೆಟ್ಟದ್ದನ್ನು ಮಾಡಿದವರು ಎಂದಿಗೂ ಕೂಡ ಒಳ್ಳೆಯದನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಏ ಅರ್ಜುನ, ಪಾರ್ಥ ಅರ್ಥ ಮಾಡ್ಕೊಳ್ಳಪ್ಪ. ಪಾರ್ಥ ಅಂದರೆ ಪಾರವನ್ನು ಅರಿತವನು. ಪಾರ ಅಂದರೆ ಮುಕ್ತಿಯ ಮಾರ್ಗ. ಪಾರ ಅಂದರೆ ಮುಕ್ತಿ. ಮುಕ್ತಿಯ ಮಾರ್ಗವನ್ನು ಅರಿತವನನ್ನು ಪಾರ್ಥ ಅಂತ ಕರೀತಾರೆ. ಆಯಿತು. ಅಂದರೆ ನೋಡಿ, ಒಂದೇ ಸಾರಿ ಒಂದೇ ಜನ್ಮದಲ್ಲಿ ನಿಮಗೆ ಭಗವಂತ ಕಾಣದೇ ಇರಬಹುದು, ಆದರೆ ಭಗವಂತನನ್ನು ಕಾಣುವ ಮಾರ್ಗದಲ್ಲಿ ನೀವು ಇಡುವ ಹೆಜ್ಜೆ ಮಾಡುವ ಪ್ರತಿ ಪ್ರಯತ್ನವೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ, ಅಥವಾ ಪ್ರತಿ ಹೆಜ್ಜೆ ಪ್ರತಿ ಪ್ರಯತ್ನವೂ ಕೂಡ ವ್ಯರ್ಥವಾಗುವುದಿಲ್ಲ. ಸಾಧನೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟವನು ಒಮ್ಮೆಗೆ ಭಗವಂತನನ್ನು ಕಾಣದೇ ಇರಬಹುದು, ಆದರೆ ಅವನು ಮಧ್ಯದಲ್ಲಿ ಮುಳುಗೋದಿಲ್ಲ. ಸಾಧನೆಯ ಆಚೆಯ ದಡವನ್ನು ಸೇರಿಯೇ ಸೇರ್ತಾನೆ ಅಂತ. ಭಗವಂತನ ಸೃಷ್ಟಿ ಅಂದರೆ ಭಗವಂತನ ಮಕ್ಕಳು ನಾವೆಲ್ಲ. ನಮ್ಮ ಮಕ್ಕಳು ಹಾಳಾಗೋಗಲಿ ಅಂತ ಯಾವ ತಂದೆ ತಾಯಿಗೆ ಆಸೆ ಇರುತ್ತೆ? ಇಲ್ಲ. ಭಗವಂತನಿಗೂ ಕೂಡ ಈ ಮಕ್ಕಳು ನನ್ನ ಹಾಗೆ ದೇವರಾಗಲಿ ಅಂತ ಆಸೆ ಇರುತ್ತೆ, ಆದರೆ ನಾವು ದುರಾತ್ಮರಾಗಿ ಬದುಕುತ್ತೀವಿ. ಹುಟ್ಟಿಸಿದ ತಂದೆ ತಾಯಿಗಳಿಗೆ ಯಾವ ಮಕ್ಕಳು ಹಾಳಾಗಿ ಹೋಗಲಿ ಅಂತ ಆಸೆ ಇರುತ್ತೆ? ಇಲ್ಲ. ಅವರು ದೇವರಂತೆ ಬದುಕಲಿ ಅಂತ ಆಸೆ ಇರುತ್ತೆ, ಆದರೆ ಹಾಗೆ ದೇವರಂತೆ ಆಗಲಿಕ್ಕೆ ಅವರು ತುಂಬ ಜನ್ಮಗಳನ್ನೇ ತೆಗೆದುಕೊಳ್ತಾರೆ. ಹಾಗೆ ಭಗವಂತನಿಗೆ ಎಲ್ಲರ ಕುರಿತು ಕರುಣೆ ಇದೆ, ಪ್ರೀತಿ ಇದೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅದಕ್ಕೆ ದೊಡ್ಡವರು ಹೇಳಿರೋದು. ನೋಡಪ್ಪ, ಮನುಷ್ಯನಾಗಿ ಹುಟ್ಟುತ್ತೀಯ, ದೇವರಾಗಿ ಸಾಯು. ಇದು ಒಂದು ಹಂತ. ಇನ್ನು ಮನುಷ್ಯರಾಗಿ ಹುಟ್ಟಿ ಪ್ರಾಣಿಗಳಾಗಿ ಸಾಯ್ತಾರೆ, ಇದು ಇನ್ನೊಂದು ಹಂತ. ಮನುಷ್ಯರಾಗಿ ಹುಟ್ಟಿ ಅಟ್ಲೀಸ್ಟ್ ಮನುಷ್ಯರಾಗಿ ಸಾಯೋದು ಒಳ್ಳೆಯದು. ಮನುಷ್ಯರಾಗಿ ಹುಟ್ಟಿ ದೇವಮಾನವನಾಗಿ ಸಾಯೋದು ಇನ್ನೂ ಒಳ್ಳೆಯದು. ಹೆಣದ ಮುಂದೆ ಕೂತು, ಅಯ್ಯೋ ಎಂಥ ದೇವರಂತ ಮನುಷ್ಯನಪ್ಪ, ಇನ್ನೂ 4 ದಿನ ಇರಬೇಕಿತ್ತಪ್ಪ ಅಂದರೆ ಬದುಕು ಸಾರ್ಥಕಪ್ಪ. ಅಂದರೆ ನಿಮ್ಮಿಂದ ಸಾಲ ತಗೊಂಡವನು ಮಾತ್ರ ಹಂಗೆ ಅನ್ನಂಗಿಲ್ಲ. ಈ ಸಾಲ ವಾಪಸ್ ಕೇಳದೆ ಸತ್ತೋಗ್ಬಿಟ್ಟ, ಏನೋ ಒಂದು ಮಾತು ಅಂದ್ಬಿಡೋಣ, ದೇವರಂತ ಮನುಷ್ಯ ಸ್ವಾಮಿ. ಲೋಕ ಅನ್ನಬೇಕು, ನಿನ್ನ ಮನೆಯವರಲ್ಲ, ಲೋಕ ಅನ್ನಬೇಕು. ನಿಮ್ಮ ಮನೆಯವ್ರಿಗೆ ನೀವು ಹೆಂಗಿದ್ರು ದೇವರೇ ಅಥವಾ ಒಳ್ಳೆಯವರೇ ಅಥವಾ ಏನೋ ನಮ್ಮವರು ಅನ್ನೋ ಒಂದು ಭಾವನೆಯಲ್ಲಿ ಆ ಮಾತು ಬರ್ತವೆ. ಆದರೆ ಲೋಕ ಅನ್ನಬೇಕು, ಅಯ್ಯೋ ಎಂಥ ಒಳ್ಳೆ ಮನುಷ್ಯ ಸ್ವಾಮಿ ಆತ, ದಿವಸಕ್ಕೆ 3 ರೊಟ್ಟಿ ತಿಂತಿದ್ದ ಅಂತ ಆಗಲಿ. ಕೃಷ್ಣ ಹೇಳ್ತಾನೆ, ಅಯ್ಯ ಸಾಧನೆಯ ದಡವನ್ನು ಸೇರಿಯೇ ಸೇರ್ತಾನಪ್ಪ. ಒಳ್ಳೆಯದು ಮಾಡಿದವರಿಗೆ, ಒಳ್ಳೆಯ ಮಾರ್ಗವನ್ನು ತುಳಿದವರಿಗೆ ಎಂದೂ ಕೆಟ್ಟದ್ದಾಗುವುದಿಲ್ಲ. ನೋಡಿ, ನಮ್ಮಲ್ಲಿ ಕೆಲವರು ಹೇಳ್ತಾರೆ, ಅಯ್ಯೋ ನಾನು ನನ್ನ ಜೀವನದಲ್ಲಿ ಕೆಟ್ಟ ಕೆಲಸ ಮಾಡಿಲ್ಲ ಸ್ವಾಮಿ, ಯಾರಿಗೂ ಒಂದು ಕೇಡು ಬಯಸಿಲ್ಲ, ಆದರೂ ನನಗೆ ಯಾಕೆ ಹಿಂಗಾಗುತ್ತೆ ಅಂತ. ನೋಡಿ, ಕೆಟ್ಟದ್ದನ್ನು ಮಾಡಿಲ್ಲ, ಕೆಟ್ಟದ್ದನ್ನು ಎಣಿಸಿಲ್ಲ ಅಂತ ನಿಮಗೆ ಈ ಜನ್ಮದ ಬಗ್ಗೆ ಮಾತ್ರ ಗೊತ್ತು. ಆದರೆ ನಿಮ್ಮ ಆತ್ಮದ ಪ್ರಯಾಣ ಅನಾದಿ ಕಾಲದಿಂದ ಬಂದಿದೆ. ಅದು ಯಾವ ಬಸ್ ಸ್ಟ್ಯಾಂಡಲ್ಲಿ ಏನೇನು ತಪ್ಪು ಮಾಡ್ಕೊಂಡು ಏನೇನು ಸರಿ ಮಾಡಿದೆಯೋ ಗೊತ್ತಿಲ್ಲ. ಅಂದರೆ ಒಂದು ಬಸ್ ಪ್ರಯಾಣ ತಗೊಳ್ಳಿ, ಆ ಮಧ್ಯೆ ಎಷ್ಟು ಬಸ್ ಸ್ಟ್ಯಾಂಡ್ಗಳು ಸಿಗ್ತಾವಲ್ಲ. ಕೆಲವೊಬ್ಬರು ಒಂದೇ ಜಾಗದಲ್ಲಿ ಹತ್ತುತ್ತಾರೆ, ಒಮ್ಮೆಲೆ ಹೋಗಿ ದಡ ಸೇರ್ತಾರೆ. ಅಂದರೆ ಆ ಮಧ್ಯೆ ಎಷ್ಟೊಂದು ಬಸ್ ಸ್ಟಾಪ್ಗಳು ಬಂದರೂ ಇಳಿಯಲ್ಲ. ಆದರೆ ಕೆಲವು ಜನ್ಮಗಳು ಕೆಲವ್ರಿಗೆ ಹಂಗಲ್ಲ. ಪ್ರತಿ ಜನ್ಮದಲ್ಲೂ ಬರ್ತಾರೆ, ಹೋಗ್ತಾರೆ, ಬರ್ತಾರೆ, ಇಳಿತಾರೆ, ಹತ್ತುತ್ತಾರೆ. ಕಡೆಗೆ ಸೇರ್ಲಿಕ್ಕೆ ಎಷ್ಟು ಬಸ್ ಸ್ಟ್ಯಾಂಡ್ ಇಳಿದು ಹತ್ತಬೇಕು ಗೊತ್ತಿಲ್ಲ ಇನ್ನೂ. ನಮ್ಮ ಜನ್ಮಗಳು ಹಂಗೆ ಇರ್ತವೆ. ಇನ್ನೊಂದು ಜನ್ಮ ಯಾವುದೋ ಒಂದು ಹಂತದಲ್ಲಿ ನೋಡಿ, ಒಂದು ಜನ್ಮದಲ್ಲಿ ಅಧ್ಯಾತ್ಮದ ಕಡೆ ಜ್ಞಾನ ಅಥವಾ ಒಲವು ಬಂತು ಅಂದರೆ ಸಾಕು, ನಿಮ್ಮ ಮುಂದಿನ ಎಲ್ಲ ಜನ್ಮಗಳು ಕೂಡ
ಒಂಚೂರು ಮುಂದೆ ಹೀಗೆ ಸ್ವಲ್ಪ ಅಲ್ಲಿ ಮುಂದೆ ಹೋಗಿ ಆ ಮೋಕ್ಷ ಅನ್ನೋ ಆ ಪಾರವನ್ನು ತಲುಪುತ್ತವೆ ಅಂತ. ಯಾಕಂದರೆ ಇಷ್ಟು ಜನರಿಗೆ ಈ ಜಂಜಾಟದಲ್ಲಿ ಬದುಕಿನ ಕೊನೆಗಾಲದಲ್ಲಿ ಇನ್ನೇನು ಸಾವಿನ ಹಾಸಿಗೆಯಲ್ಲಿದ್ದಾಗ ಭಗವಂತ ಅಧ್ಯಾತ್ಮ ನೆನಪಾದರೆ ಅವಾಗಲೂ ಒಳ್ಳೆಯದೇ, ಬಟ್ ಅಷ್ಟು ಪರಿಣಾಮಕಾರಿಯಾಗಿರುವುದಿಲ್ಲ. ಸ್ವಲ್ಪ ಎಲ್ಲ ಚೆನ್ನಾಗಿದ್ದ ಕಾಲದಲ್ಲೇ ಭಗವಂತನ ಪಾದವನ್ನು ಹಿಡಿದು ಯಾರಿಗೂ ಒಂದು ನರಪಿಳ್ಳಿಗೂ ನಮ್ಮಿಂದ ನೋವಾಗದ ಹಾಗೆ ಕಾಯ ವಾಚ ಮನಸ್ಸ ಶುದ್ಧರಾಗಿದ್ದು ನಮ್ಮ ಕಾಯಕವನ್ನು ಸ್ವಲ್ಪ ಬಾಯಿಗೆ ಬೀಗ ಹಾಕ್ಕೊಂಡು ನಮ್ಮ ಪಾಡಿಗೆ ಬದುಕುವುದು ಬಹಳ ಮುಖ್ಯ. ನೋಡಿ, ಈ ಜನ್ಮದಲ್ಲಿ ಒಂದು ದುರಂತ ಅಥವಾ ಕಷ್ಟ ನಮಗೆ ಬಂದಿದೆ ಅಂದರೆ ಕಳೆದ ಜನ್ಮದಲ್ಲಿ ಏನೋ ನಡೆದಿರಬೇಕು ಅಂತ. ಕೆಟ್ಟದ್ದನ್ನು ಮಾಡಿದವನು ಕೆಟ್ಟದ್ದನ್ನು ಪಡೆಯೋದಿಲ್ಲ, ಆದರೆ ಒಳ್ಳೆಯದನ್ನು ಮಾಡಿದವನು ಒಳ್ಳೆಯದನ್ನು ಪಡೆಯದೇ ಇರೋದೇ ಇಲ್ಲ, ಒಳ್ಳೆಯದನ್ನು ಪಡೆದೇ ಪಡಿತಾನೆ. ಇದು ಸಾರ್ವಕಾಲಿಕ ಸತ್ಯ. ಕೃಷ್ಣ ಹೇಳ್ತಾನೆ, ಒಳ್ಳೆಯದನ್ನು ಮಾಡಿದವನು ಒಳ್ಳೆಯದನ್ನು ಪಡೆದೇ ಪಡಿತಾನಪ್ಪ, ಮತ್ತು ಕೆಟ್ಟದ್ದನ್ನು ಮಾಡಿದವನು ಒಳ್ಳೆಯದನ್ನು ಪಡೆಯೋದಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೊಂದು ವೇಳೆ ಕೆಟ್ಟದ್ದು ಮಾಡಿದವನು ಕೂಡ ಒಳ್ಳೆಯದು ಪಡ್ಕೊಂಡಿದ್ದಾನೆ ಅಂತ ಅನಿಸಿದ್ರೆ ಆ ಒಳ್ಳೆಯದರಲ್ಲಿ ಅವನ ಅವನತೆ ಇರುತ್ತೆ. ಮುಂದುವರೆದು ಹೇಳ್ತಾನೆ ಕೃಷ್ಣ, ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವ ಶಾಶ್ವತೀ ಸಮಃ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟ ಅಭಿಜಾಯತೆ. ಯೋಗಾಭ್ಯಾಸ ಮಾಡಿ, ಭಗವಂತನ ಧ್ಯಾನ ಮಾಡಿ, ಅಂದರೆ ಪ್ರಯತ್ನ ಮಾಡಿ. ಈಗ ಅರ್ಜುನನ ಪ್ರಶ್ನೆ ಇರೋದೇನು, ಅಪ್ಪ ಯೋಗ ಮಾಡಿದ್ದಾನೆ, ಧ್ಯಾನ ಮಾಡಿದ್ದಾನೆ, ಏನೋ ಅಷ್ಟೋ ಎಷ್ಟೋ ಒಂಚೂರು ಮಾಡಿದ್ದಾನಪ್ಪ, ಮತ್ತು ಮಧ್ಯದಲ್ಲಿ ಸತ್ತೋಗ್ಬಿಟ್ಟ, ಏನೋ ಆಯಿತು, ಆಯಸ್ಸು ಮುಗೀತು. ಆವಾಗ ಅವನಿಗೇನು ಸಿಗುತ್ತೆ? ಅಲ್ಲಿವರೆಗೂ ಮಾಡಿದ್ದು ವ್ಯರ್ಥನ, ಅಥವಾ ಮುಂದಿನ ಜನ್ಮದಲ್ಲಿ ಅದೇನಾದರೂ ಮುಂದುವರಿಯುತ್ತಾ? ಈಗ ಅದಕ್ಕೆ ನಮ್ಮ ಲೋಕದಲ್ಲಿ ಒಂದು ಮಾತಿದೆ, ಏನೋ 8ನೇ ಕ್ಲಾಸಿಗೆ 10ನೇ ಕ್ಲಾಸಿಗೆ ಫೇಲ್ ಆದ ಅನ್ನೋ ಕಾರಣಕ್ಕೆ ಅವನು ಸತ್ತರೆ ನೇಣು ಹಾಕ್ಕೊಂಡು ಏನೋ ಸೂಸೈಡ್ ಮಾಡ್ಕೊಂಡು ಸತ್ತ ಅಂದ್ಕೊಳ್ಳಿ, ರಿಸಲ್ಟ್ ಬಂದಾಗ ಅಯ್ಯೋ ನಾನು ಫೇಲ್ ಆಗಿಬಿಟ್ಟೆ ಅಂತ. ಈಗ ಮುಂದಿನ ಜನ್ಮದಲ್ಲಿ ಇಲ್ಲಪ್ಪ ಇವನು ಓದ್ ಜನ್ಮದಲ್ಲಿ 10ನೇ ಕ್ಲಾಸಿಗೆ ಸತ್ತಿದ್ದ, ಈಗ ಡೈರೆಕ್ಟ್ ಇವನು 11ನೇ ಕ್ಲಾಸಿಗೆ ಕಳ್ಸೋಣ ಅಂತಾರೆ. ಓದು ಮೊದಲಿಂದ ಅಂತಾರೆ. ಆದರೆ ಭಗವಂತನ ವಿಚಾರದಲ್ಲಿ, ಜ್ಞಾನ ಅಥವಾ ಈ ಅಧ್ಯಾತ್ಮದ ವಿಚಾರದಲ್ಲಿ ಹಾಗಾಗಲಿಕ್ಕಿಲ್ಲ. ನೀನು ಎಲ್ಲಿ ನಿಲ್ಲಿಸಿದ್ದೋ ಅಲ್ಲಿಂದಲೇ ಮುಂದುವರಿತೀಯ. ಆದರೆ ಲೋಕದಲ್ಲಿ ಹಂಗಲ್ಲ. 10ನೇ ಕ್ಲಾಸಿಗೆ ಅವನೇನಾದ್ರು ಸತ್ತರೆ ಮತ್ತು ಮುಂದಿನ ಜನ್ಮದಲ್ಲಿ 1ನೇ ಕ್ಲಾಸಿಂದಲೇ ಓದಬೇಕು. ಹಾಗೇ ಕೃಷ್ಣ ಹೇಳ್ತಿದ್ದಾನೆ, ಯೋಗಾಭ್ಯಾಸ ಮಾಡಿದ್ದೀಯಾ, ಸ್ವಲ್ಪ ಹಂಗೋ ಇಷ್ಟೋ ಭಗವಂತನನ್ನು ಧ್ಯಾನ ಮಾಡಲಿಕ್ಕೂ ಪ್ರಯತ್ನಿಸಿದ್ದೀಯಾ, ಕೆಲವು ಮೆಟ್ಟಿಲುಗಳನ್ನು ಏರಿದೀಯಾ, ಸಾಧನೆಯ ಕೆಲವು ಮೆಟ್ಟಿಲುಗಳನ್ನು ಹೇರಿದ್ದೀಯಾ, ಅಥವಾ ಏನೋ ನಿನಗೇನೋ ಡಿಪ್ರೆಷನ್ ಆಯಿತೋ, ಏನೋ ಮನೋವಿಕಾರ ಅಥವಾ ಆಯಸ್ಸು ಮುಗ್ದಿದ್ದರಿಂದಲೋ ಏನ್ಗೋ ನೀವು, ಅಥವಾ ಕಾಲವಾದ್ರಿ ಭಗವಂತನ ಪಾದ ಸೇರಿಬಿಟ್ರಿ, ಅಲ್ಲೇ ಅದನ್ನು ನಿಲ್ಲಿಸಿದವನ ಸಾಧನೆ ಎಂದೂ ವ್ಯರ್ಥವಲ್ಲ. ಆಯಿತಾ? ಎಲ್ಲ ಮಾಡಿದ್ದೀರಿ, ಆದರೆ ಆ ಮಧ್ಯದಲ್ಲಿ ಯಾಕೋ ಬದುಕು ಡಿಸಪಿಯರ್ ಆಯಿತು ಅಥವಾ ನಿಂತು ಹೋಯಿತು. ಇದು ಏಕೆ ಎನ್ನುವುದನ್ನು ಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ತಿಳಿಸಿದ್ದ. ನೀವು ಹಂಗೆ ನೋಡಿದ್ರೆ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಬಂದಿತ್ತು. ಅದನ್ನು ಇಲ್ಲಿ ಒತ್ತು ಕೊಟ್ಟು ಕೃಷ್ಣ ಮತ್ತೆ ಹೇಳ್ತಿದ್ದಾನೆ, ಸಾಧನೆಯ ಮಧ್ಯದಲ್ಲಿ ಅವನು ಸತ್ತು ಹೋದರೆ, ಸಾಧನೆ ನಿಂತು ಹೋದರೆ ತೊಂದರೆ ಇಲ್ಲ. ಯಾಕಂದರೆ ಅವನು ದೇಹ ತ್ಯಾಗ ಮಾಡಿದ ಮೇಲೆ ಪುಣ್ಯವನ್ನು ಗಳಿಸಿದವರು ಪಡೆಯುವಂತಹ ಲೋಕವನ್ನೇ ಪಡಿತಾನೆ. ಈ ದೇಹ ವಸ್ತ್ರದಂತೆ ಧರಿಸಿರುವ ಈ ದೇಹ, ರಕ್ತ ಮಾಂಸ ಮೂಳೆ ಮಜ್ಜೆಗಳಿಂದ ತುಂಬಿದ ಈ ದೇಹದ ಮೂಲಕ ಬದುಕಿದ್ದ ಕಾಲದಲ್ಲಿ ಏನೇನು ಪುಣ್ಯ ಮಾಡಿದೆಯೋ ಅದ್ಯಾವುದು ವ್ಯರ್ಥವಲ್ಲ. ಧ್ಯಾನ ಮಾಡದೆ, ಸ್ವಲ್ಪ ಪ್ರಾಣಾಯಾಮ ಮಾಡದೆ, ಭಗವಂತನ ಮಾತನ್ನು ಪದೇ ಪದೇ ಉಚ್ಚಾರ ಮಾಡ್ತಿದ್ದೆ, ಸಿಕ್ಕಿದವರಿಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ, ಅಯ್ಯೋ ಭಗವಂತ ನಿಮ್ಮನ್ನು ಚೆನ್ನಾಗಿಡಲಿ, ತುಂಬ ಮನಸ್ಸಿನಿಂದ ಹೇಳ್ತಾ ಇದ್ದೆ. ದೇಹದಲ್ಲಿ ಇದ್ದ ಸಮಯದಲ್ಲಿ ನೀನು ಏನೇನು ಉಚ್ಚಾರ ಮಾಡಿದೋ, ಏನೇನು ಉಪಕಾರ ಮಾಡಿದೋ, ಏನೇನು ಮೌನವನ್ನು ಧರಿಸಿ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ನೋಡಿಕೊಂಡು ಧ್ಯಾನ ಮಾಡಿದೋ, ಇದೆಲ್ಲವೂ ಕೂಡ ನಿನ್ನ ದೇಹ ಅಳಿದ ನಂತರ ಯಾವ ಪುಣ್ಯವಂತರು ಯಾವ ಲೋಕವನ್ನು ಸೇರ್ತಾರೋ ಅದೇ ಲೋಕವನ್ನು ನೀನೂ ಸೇರ್ತೀಯಪ್ಪ.
ದೇಹತ್ಯಾಗ ಮಾಡಿದ ಮೇಲೆ ಪುಣ್ಯ ಲೋಕವನ್ನು ಪಡೆದೇ ಪಡಿತೀಯ. ಬಹಳ ಕಾಲದ ತನಕ ಅಲ್ಲಿ ಸುಖವನ್ನು ಅನುಭವಿಸಿ ಮತ್ತೆ ಭೂಮಿಯಲ್ಲಿ ಸ್ವಚ್ಛವಾದ ಶ್ರೀಮಂತರ ಜ್ಞಾನಿಗಳ ಮನೆಯಲ್ಲಿ ಹುಟ್ಟುತ್ತೀಯ. ನೋಡಿ, ಇಲ್ಲೊಂದು ಮಾತು ಬರುತ್ತೆ. ಅಂದರೆ ಏಕೆಂದರೆ ದೇಹತ್ಯಾಗ ಮಾಡಿದ ಮೇಲೆ ಪುಣ್ಯಲೋಕವನ್ನು ಪಡೀತಾನೆ. ಹೌದಾ? ಅಂಥದ್ದೇನೋ ಇದೆಯಾ? ಅಂದರೆ ಭೂತ ಪ್ರೇತ ಪಿಶಾಚಿಗಳಾಗಿ ಅತೃಪ್ತ ಆತ್ಮಗಳಾಗಿ ಅಲೆಯದೆ ನೀವು ಪ್ರಕೃತಿಯಲ್ಲಿ ಯಾವ ಅತೃಪ್ತಿಯೂ ಇಲ್ಲದೆ, ಅಂದರೆ ಬದುಕಿದ್ದಾಗಲೂ ತೊಂದರೆ ಕೊಟ್ಟ, ಸತ್ತ ಮೇಲೂ ತೊಂದರೆ ಕೊಡ್ತಾನಲ್ಲಪ್ಪ ಅನ್ನಂಗಿಲ್ಲ. ಸತ್ತ ಮೇಲೆ ದೆವ್ವ ಆಗಿ, ಬದುಕಿದ್ದಾಗ ಅಧರ್ಮಿಯಾಗಿ, ಇದು ಏನಿದು ಒಳ್ಳೆ ಕಾಟ ಆಗೋಯ್ತಲ್ಲ. ಅಂದರೆ ಕೃಷ್ಣ ಹೇಳ್ತಿದ್ದಾನೆ, ದೊಡ್ಡವರು ಹೇಳ್ತಾರೆ, ದೇಹತ್ಯಾಗ ಮಾಡಿದ ಮೇಲೆ ಅಂಥದ್ದೊಂದು ಪುಣ್ಯಲೋಕ ಅಂತ ಇದೆ. ಅದನ್ನು ಪರಂಧಾಮ ಅಂತಿರೋ, ಸ್ವರ್ಗ ಅಂತಿರೋ. ಆದರೆ ಒಂದಷ್ಟು ಸಮಯ ಇಲ್ಲಿ ಪುಣ್ಯವನ್ನು ಮಾಡಿದ ಕಾರಣಕ್ಕೋಸ್ಕರ ನಿನಗೊಂಚೂರು ವಿಶ್ರಾಂತಿ ಸಿಗ್ಬೋದು. ಆದರೆ ಮತ್ತೆ ನೀನು ಭೂಮಿಯಲ್ಲಿ, ಅಥವಾ ಒಂದು ವೇಳೆ ನೀನು ಮತ್ತೆ ಇನ್ನೊಂದು ಜನ್ಮ ಅಂತ ಇದ್ದರೆ, ಆ ಪುಣ್ಯವೆಲ್ಲ ನಿನಗೆ ಯಾವ ರೀತಿ ಸಹಕಾರ ಮಾಡುತ್ತೆ ಅಂದರೆ, ಒಳ್ಳೆಯ ಶ್ರೀಮಂತ ವೇದಜ್ಞರ, ಇಲ್ಲಿ ವೇದಜ್ಞರ ಅಂತ ಬಳಸಿದ್ದಾರೆ ಅಂದರೆ ಅದರ ಅರ್ಥ ಒಂದು ಪ್ರಬುದ್ಧ ಮನೆತನದಲ್ಲಿ, ಒಂದು ಶ್ರೀಮಂತ ಮನೆತನದಲ್ಲಿ, ಒಂದು ಜ್ಞಾನಕ್ಕೆ ಅಥವಾ ಅಧ್ಯಾತ್ಮಕ್ಕೆ ಸಹಕಾರ ನೀಡುವ ವಾತಾವರಣದಲ್ಲಿ ನಿನ್ನ ಜನನವಾಗುತ್ತೆ. ಈ ಜನ್ಮದಲ್ಲಿ ನಾವು ಅಧ್ಯಾತ್ಮ ಧ್ಯಾನ, ಅಧ್ಯಾತ್ಮ ಜ್ಞಾನ, ಅಧ್ಯಾತ್ಮದ ದಾರಿಯಲ್ಲಿದ್ದರೆ, ಮಧ್ಯೆಲ್ಲೋ ನಮ್ಮ ಬದುಕು ಅಂತ್ಯವಾದರೆ ಮತ್ತೆ ನಮ್ಮ ಜನನ ಹೇಗಿರುತ್ತೆ ಅಂದರೆ ಒಬ್ಬ ಸಂಗೀತ ಅಭ್ಯಾಸ ಮಾಡ್ತಿದ್ದ, ಮಧ್ಯದಲ್ಲಿ ಏನೋ ತೀರು ಹೋಗ್ಬಿಟ್ಟ. ಅದಕ್ಕೆ ಹೇಳ್ತಾರೆ, ಅವನ ಆತ್ಮ ಆ ಸೂಕ್ಷ್ಮ ಶರೀರದಲ್ಲಿ ಅವನ ಸಂಗೀತ ಜ್ಞಾನ ಅಥವಾ ಸಂಗೀತದ ಕುರಿತು ಅವನಿಗಿದ್ದ ಆಸಕ್ತಿ ಅದು ಹಾಗೆ ಮುಂದುವರಿಯುತ್ತೆ. ಅದು ಅವನನ್ನು ಅಂತಹ ಸಂಗೀತದ ವಾತಾವರಣದಲ್ಲಿ ಜನನವಾಗುವ ಹಾಗೆ ನೋಡಿಕೊಳ್ಳುತ್ತೆ ಅಂತ. ನಾನೊಬ್ಬ ತಿಳಿಗೇಡಿ ಆದರೆ, ನಾನೊಬ್ಬ ಅಜ್ಞಾನಿ ಆದರೆ, ನಾನೊಬ್ಬ ಅಧರ್ಮಿ ಆದರೆ, ನಾನೊಬ್ಬ ಕಾಮಿಷ್ಠನಾದರೆ, ನಾನೊಬ್ಬ ದುರ್ಬುದ್ಧಿಯವನಾದರೆ, ಅಂಥದ್ದೇ ಜಾಗದಲ್ಲಿ ಮತ್ತೆ ನನ್ನ ಜನನವಾಗುತ್ತೆ. ಹಾಗಾಗಿ ಬದುಕಿನ ಅಂತ್ಯದ ವೇಳೆಗೆ ನೀವು ನಿಮ್ಮ ಅಂತರಂಗವನ್ನು ಎಷ್ಟು ಶುದ್ಧೀಕರಿಸಿಕೊಂಡಿದ್ದೀರ ಬಹಳ ಮುಖ್ಯ. ಇಡೀ ಜೀವನ ಪೂರ್ತಿ ಕೆಟ್ಟವರಾಗಿದ್ದು ಕೊನೆಗೆ ಅಜಮಿಳನ ಕಥೆಯ ಥರ ಕೊನೆಯ ಕಾಲದಲ್ಲಿ ನಾನು ನನ್ನ ದುರ್ಬುದ್ಧಿಯನ್ನೆಲ್ಲ ತ್ಯಜಿಸಿದ್ರೆ, ಭರತರಾಜನ ಕಥೆ ಇದೆಯಲ್ಲ, ಜೀವನ ಪೂರ್ತಿ ರಾಜನಾಗಿ ಬದುಕಿ ಕಡೆಯಲ್ಲಿ ಸಾಯಬೇಕಾದ್ರೆ ಒಂದು ಜಿಂಕೆಯ ಮೇಲಿನ ಮೋಹಕ್ಕೋಸ್ಕರ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟುಬಿಟ್ಟ ಅಂತ. ಹಾಗೆ ನಮಗೆ ಜ್ಞಾನದ ಕುರಿತು ಮೋಹ ಇರಬೇಕು, ನಮಗೆ ಶಾಸ್ತ್ರ ಅಥವಾ ಧರ್ಮದ ಕುರಿತು ಅಥವಾ ಭಗವಂತನ ಕುರಿತು ಮೋಹ ಇರಬೇಕು. ಹಾಗಿದ್ದರೆ ನಿನ್ನ ಸಾಧನೆ ವ್ಯರ್ಥವಾಗಲ್ಲಪ್ಪ. ನೀನು ಎಲ್ಲಿ ನಿಲ್ಲಿಸಿದ್ದೋ ಅಲ್ಲಿಂದ ಮುಂದುವರಿಸಲಿಕ್ಕೆ ಅಂತಹ ಮನೆತನದಲ್ಲಿ ನಿನ್ನ ಜನನವಾಗುತ್ತೆ. ಪುಣ್ಯಲೋಕ ಅಂತ ಇದೆ. ಎಲ್ಲ ಪುಣ್ಯವಂತರು ಅಲ್ಲಿಗೆ ಹೋಗಿ ಸೇರ್ತಾರೆ. ಒಂದಷ್ಟು ಸಮಯ ಇದ್ದಾದ ಮೇಲೆ ಮತ್ತೆ ಮರಳಿ ಬರ್ತಾರೆ. ಅಂದರೆ ಇಲ್ಲಿ ನೀನು ಏನು ಪಾಪ ಪುಣ್ಯ ಮಾಡ್ದೋ ಅದಕ್ಕೆ ಫಲವನ್ನು ಅನುಭವಿಸ್ಲಿಕ್ಕೆ ಮತ್ತು ಬರಲೇಬೇಕು, ಅದು ಬೇರೆ ವಿಚಾರ. ಆದರೆ ಇಲ್ಲಿ ನೀವು ಯೋಗ್ಯ ರೀತಿಯಲ್ಲಿ ಬದುಕಿದ ಕಾರಣಕ್ಕಾಗಿ ನಿಮ್ಮ ಮತ್ತೊಂದು ಜನನದ, ನಿಮ್ಮ ಸಾವು ಮತ್ತು ಮತ್ತೊಂದು ಜನ್ಮ, ಇದರ ನಡುವೆ ಅಂತರ ಇರುತ್ತೆ. ಪುಣ್ಯವಂತನಾದರೆ, ಪಾಪಿಷ್ಠನಾದರೆ ಆ ನಡುವೆ ಹೆಚ್ಚು ಪುಣ್ಯಲೋಕದ ಪ್ರವೇಶವೇ ಇಲ್ಲ. ಮತ್ತೆ ಬೇಗ ಜನನವಾಗುತ್ತೆ, ಜನ್ಮ ಪ್ರಾಪ್ತಿಯಾಗುತ್ತೆ ಅಂತ ಒಂದು ಮಾತು. ಹಾಗಾಗಿ ನಮಗೆ ಸಾವಿನ ನಂತರದ ಬಗ್ಗೆ ಬೇಡ. ಅಲ್ಲಿ ಏನಿದೆಯೋ, ಅಲ್ಲಿ ಏನು ಹೇಳಿದ್ದಾರೋ ಅದು ಒಂದು ಕಡೆ ಇಡೋಣ, ಪುಣ್ಯ ಮಾಡೋಣ. ಪುಣ್ಯ ಮಾಡಲಿಕ್ಕೆ ಒಂದೇ ಕಾರಣ ಏನು? ನಾನು ಪುಣ್ಯಲೋಕಕ್ಕೆ ಹೋಗಬೇಕು ಅಂತಲ್ಲ, ಅಥವಾ ಭಗವಂತನ ಸೇರಬೇಕು ಅಂತಲ್ಲ. ಅದು ಒಳ್ಳೆಯದು, ಅದಕ್ಕೆ ಮಾಡಬೇಕು ಅಷ್ಟೇ. ಒಳ್ಳೆಯದು ಯಾಕೆ ಮಾಡಬೇಕು ಸರ್? ಅದು ಒಳ್ಳೆಯದು, ಅದಕ್ಕೆ ಮಾಡಬೇಕು, ಇಷ್ಟೇ ಇರಬೇಕು ನಮಗೆ. ಅಯ್ಯೋ ನಾನು ಭಗವಂತನ ಸೇರಬೇಕಪ್ಪ, ಯಾಕಂದರೆ ನಮ್ಮ ಒಳ್ಳೆಯದನ್ನು ಮಾಡುವುದರ ಹಿಂದೆಯೂ ನಮಗೊಂದು ಸ್ವಾರ್ಥ ಇದೆ. ಅಂದರೆ ಆ ಒಳ್ಳೆಯದು ಕೂಡ ಪುಣ್ಯವಾಗಿ ಪರಿವರ್ತನೆ ಆಗುವುದಿಲ್ಲ. ಒಳ್ಳೆಯದನ್ನು ಮಾಡಬೇಕು ಅಂದರೆ ಒಂದೇ ಕಾರಣ ಇರಬೇಕು, ಅದು ಒಳ್ಳೆಯದು, ಅದಕ್ಕೆ ಮಾಡ್ತೀನಿ. ಅಯ್ಯೋ ಮನೆಗೆ ಬಂದ ಅತಿಥಿಗಳನ್ನು ಯಾಕೆ ಸತ್ಕಾರ ಮಾಡ್ತೀರಿ ಸ್ವಾಮಿ?
ಅಯ್ಯೋ ಅವರಿಗೆ ಸತ್ಕಾರ ಮಾಡಿದ್ರೆ ದೇವರನ್ನು ಸತ್ಕಾರ ಮಾಡ್ದಂಗಪ್ಪ, ದೇವರನ್ನು ಸೇರ್ಬೋದಂತೆ, ಪುಣ್ಯ ಸಿಗುತ್ತಂತಪ್ಪ, ನಾನು ಮುಂದಿನ ಜನ್ಮದಲ್ಲಿ ಪುಣ್ಯ ಮಾಡಿ ಶ್ರೀಮಂತನಾಗಿ ಹುಟ್ಟಬೇಕಪ್ಪ, ಅದಕ್ಕೆ ನಾನು ಅತಿಥಿ ಸತ್ಕಾರ ಮಾಡ್ತೀನಿ. ಇಲ್ಲ, ದೊಡ್ಡವರು ಹೇಳ್ತಾರೆ, ಅವ್ವ ನೀನು ಯಾವುದೋ ಆಸೆ ಇಟ್ಕೊಂಡು ಸತ್ಕಾರ ಮಾಡಬೇಡ, ಬಂದ ಅತಿಥಿಗಳನ್ನು ದೇವರಂತೆ ಕಾಣಬೇಕು ಅಷ್ಟೇ. ಅದರಿಂದ ಆಚೆಗೆ ಪುಣ್ಯವೋ ಅಲ್ಲ ಏನು ದುಃಖವೋ ನನಗದು ಗೊತ್ತಿಲ್ಲ. ಈಗ ನೀನು ಅಂದ್ಕೊಳ್ತೀಯ ಪುಣ್ಯ ಅಂತ. ಈಗ ನಿನ್ನ ಮನೇಲಿ ಊಟ ಮಾಡಿ ಹೋದವರು, ಅಯ್ಯೋ ಅವಳು ಮನೇಲಿ ಊಟ ಮಾಡಿ ಬಂದೆ ಅಪ್ಪ, ಬಂದಾದ್ಮೇಲೆ ನನಗೆ ಹುಷಾರೇ ಇಲ್ಲ ಅಂದರೆ ಮತ್ತು ಪಾಪಿಯಾರಿ ನೀನು. ಅಂದರೆ ನೀನು ಅಂದ್ಕೊಂಡೆ ಸತ್ಕಾರ ಮಾಡಿ ನಾನು ಪುಣ್ಯ ಗಳಿಸ್ಕೊಂಡೆ ಅಂತ. ಇಲ್ಲ, ನಿನಗೆ ಪಾಪ ಪುಣ್ಯದ ಲೆಕ್ಕಾಚಾರವೇ ಬೇಡ. ಅಲ್ಲಿ ಪಾಪವೋ ಪುಣ್ಯವೋ ನಿನಗದು ಗೊತ್ತಿಲ್ಲ. ಏನೋ ಒಂದು ಊಟದಲ್ಲಿ ಕೂದಲು ಸಿಕ್ತು ಅಂದ್ಕೊಂಡ್ರೆ ಅವನು ಅದನ್ನು ಹೋಗಿ ಇನ್ನೂ 3 ಕಡೆ ಹೇಳ್ತಾನೆ. ಮತ್ತು ಶುಚಿತ್ವ ಕಾಪಾಡಿಕೊಳ್ಳದ ಪಾಪ ನಿನ್ನ ಮೇಲೆ ಬಂತು. ಪಾಪ ಪುಣ್ಯ ಭಗವಂತನಿಗೆ ಬಿಟ್ಟುಬಿಡು. ಕೇವಲ ಸತ್ಕಾರ ಮಾಡುವ ಅವಕಾಶ ಸಿಕ್ಕುತ್ತಲ್ಲ ಅನ್ನೋ ಭಾವನೆ ಮಾತ್ರ ಇರಬೇಕೇ ಹೊರತು ನಾನು ಪುಣ್ಯದ ಪಾಪದ ಲೆಕ್ಕಾಚಾರ ಹಾಕ್ತಾ ಹೋದರೆ ಆ ಮಾಡಿದ ಸತ್ಕಾರ್ಯ ಫಲ ಕೊಡುವುದಿಲ್ಲ ಅಂತ. ಹಾಗಾಗಿ ಹೀಗೆ ಅಧ್ಯಾತ್ಮ ಸಾಧನೆಯಲ್ಲಿದ್ದವನು ಸತ್ತು ಹೋದರೆ ಖಂಡಿತ ಅವನು ಮಧ್ಯದಲ್ಲಿ ಉಳಿಯುವುದಿಲ್ಲ. ಅವನು ಮುಂದುವರಿತಾನೆ, ಶ್ರೀಮಂತ ಮನೆತನದಲ್ಲಿ ಹುಟ್ಟುತ್ತಾನೆ. ಅವನಿಗೆ ಯಾವುದೇ ಅಂದರೆ ಅವನು ಮತ್ತೊಂದು ಜನ್ಮ ಹುಟ್ಟಿ ಬಂದಾಗ ಅವನಿಗೆ ಯಾವುದೇ ರೀತಿಯ ಕೊರತೆ ಇರೋದಿಲ್ಲವಂತೆ. ಹಂಗಾದ್ರೆ ಇವತ್ತೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಶ್ರೀಮಂತರಿದ್ದಾರಲ್ಲ ಅವರೆಲ್ಲ ಅಧ್ಯಾತ್ಮ ಸಾಧಕರ ಅಂದರೆ ಅದು ಹಂಗಲ್ಲ. ಶ್ರೀಮಂತಿಕೆ ಅಂದರೆ ಇಲ್ಲಿ ಹೇಳೋ ಶ್ರೀಮಂತಿಕೆ ಮಾನಸಿಕ ದರಿದ್ರತನ ಇಲ್ಲದ ಮನೆತನದಲ್ಲಿ ಹುಟ್ಟುತ್ತೀರಾ, ಅಥವಾ ನೆಮ್ಮದಿ ಎಲ್ಲಿ ಹೆಚ್ಚಿರುತ್ತೋ, ಅಥವಾ ಭಗವಂತನ ಕಡೆ ಏಕಾಗ್ರತೆ ಮಾಡಲಿಕ್ಕೆ ಓದ್ ಜನ್ಮದಲ್ಲಿ ಯಾವ ಭಗವಂತನನ್ನು ಸೇರಬೇಕು, ಮುಕ್ತಿ ಪಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರೋ ಆ ಕಡೆ ಮುಂದುವರಿಲಿಕ್ಕೆ ಏನು ನೆಮ್ಮದಿ ವಾತಾವರಣ ಬೇಕೋ, ನೆಮ್ಮದಿ ಅನ್ನೋದನ್ನೇ ಇಲ್ಲಿ ಶ್ರೀಮಂತಿಕೆ ಅಂತ ಬಳಸಿದ್ದಾರೆ. ಅದಕ್ಕಿಂತ ನೆಮ್ಮದಿ ಇದೆಯೇ? ಸೊ ಅಂಥ ವಾತಾವರಣದಲ್ಲಿ ಹುಟ್ಟುತ್ತೀರಾ. ಹುಟ್ಟಿದ ಸಮಯದಲ್ಲಿ ಯಾವುದೇ ಐಹಿಕ ಭೋಗ ಅಂದರೆ ಈ ಬದುಕಲಿಕ್ಕೆ ಏನೇನು ವಸ್ತು ಅಥವಾ ಏನೇನು ಬೇಕೋ ಎಲ್ಲವೂ ಅವಾಗ ನಿಮಗೆ ಚೆನ್ನಾಗಿ ಸಿಗುತ್ತೆ, ಏನು ಕೊರತೆ ಇರುವುದಿಲ್ಲ ಅಂತ. ಒಟ್ಟಾರೆಯಾಗಿ ಯೋಗ ಸಾಧನೆಗೆ ಬೇಕಾದ ಅತ್ಯುತ್ತಮ ವಾತಾವರಣ ಅವನಿಗೆ ಸಿಗುತ್ತೆ. ಇನ್ನು ಮುಂದುವರೆದು ಕೃಷ್ಣ ಅದನ್ನು ಹೇಳ್ತಾ ಹೋಗುತ್ತಾನೆ. ಈ ಮಧ್ಯದಲ್ಲಿ ಸಾಧನೆ ಮಾಡುವ ದಾರಿಯಲ್ಲಿದ್ದವನು ಮಧ್ಯದಲ್ಲಿ ಸತ್ತು ಹೋದರೆ ಸಿದ್ಧರ ಮನೆಯಲ್ಲಿ ಅವನು ಜನನ ಮಾಡ್ತಾನೆ. ಅಂದರೆ ಅಂಥ ಜ್ಞಾನಿಗಳ ಮನೆಯಲ್ಲಿ ಅವನು ಹುಟ್ಟುತ್ತಾನೆ. ಇದರಿಂದ ಗರ್ಭದಿಂದಲೇ ಆತನಿಗೆ ಯೋಗದ ದೀಕ್ಷೆಯಾಗುತ್ತೆ. ಹಿಂದಿನ ಜನ್ಮದಲ್ಲಿ ಆತ ಸಾಧನೆಯ ಯಾವ ಮೆಟ್ಟಿಲನ್ನು ಹತ್ತಿದ್ನೋ ಆ ಮೆಟ್ಟಿಲನ್ನು ಸುಲಭವಾಗಿ ತಲುಪಿ ಅಲ್ಲಿಂದ ಮುಂದಿನ ಸಾಧನೆ ಮಾಡ್ತಾನೆ. ಈಗ ಸಂಗೀತದಲ್ಲಿ ಏನೋ ಒಂದು ಅರ್ಧ ಕಲ್ತಿದ್ರಿ ಹಿಂದೂಸ್ತಾನಿ, ಏನೋ ಆಗಿ ತೀರು ಹೋಗ್ಬಿಟ್ರು, ಕಾಲವಾಗಿಬಿಟ್ರು. ಮುಂದಿನ ಜನ್ಮದಲ್ಲಿ ಅವನು ಚಿಕ್ಕ ವಯಸ್ಸಲ್ಲೇ ಬೇಗ 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 ಎಲ್ಲಿ ಹಿಂದಿನ ಜನ್ಮಕ್ಕೆ ನಿಲ್ಲಿಸಿದ್ನೋ ಆ ಸ್ಮರಣೆ ಇರುತ್ತೆ, ಅದನ್ನು ಬೇರೆ ಎಲ್ಲರಿಗಿಂತ ಬೇಗ ಕಲಿತಾನೆ. ಬಟ್ ಅಲ್ಲಿಂದ ಮತ್ತು ಹೊಸ ಪಾಠಕ್ಕೆ ಮುಂದುವರಿತಾನೆ. ಎಲ್ಲಿ ನಿಲ್ಲಿಸಿದ್ನೋ ಅಲ್ಲಿಂದ ಮುಂದುವರಿಸ್ತಾನೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಅಧ್ಯಾತ್ಮ ಸಾಧನೆಯಲ್ಲಿನ ವಿಶೇಷ ಇದು. ಎಲ್ಲಿ ನಿಲ್ಲಿಸಿದ್ರೋ ಅಲ್ಲಿಂದಲೇ ಮುಂದುವರಿಸ್ತೀರಿ. ಒಂದು ಜನ್ಮದಲ್ಲಿ 2 ಮೆಟ್ಲು ಹತ್ತಿದ್ರೆ ಮುಂದಿನ ಜನ್ಮದಲ್ಲಿ ನೇರವಾಗಿ 3ನೇ ಮೆಟ್ಲಿಗೆ ನೀವು ಹೆಜ್ಜೆ ಇಡ್ತೀರ. ಈ ಕಾರಣದಿಂದ ಯಾವ ಸಾಧನೆಯೂ ವ್ಯರ್ಥವಲ್ಲ. ಈ ಬಗ್ಗೆ ನಿರಾಶೆ ಪಡಬೇಕಾಗಿಲ್ಲ. ಈ ರೀತಿ ಪಕ್ವವಾದ ಜೀವ ಯೋಗ ಸಿದ್ಧರ ಮನೆಯಲ್ಲಿ, ಜ್ಞಾನಿಗಳ ಮನೆಯಲ್ಲಿ ಹುಟ್ಟುವುದರಿಂದ ಅವರಿಗೆ ಅನುವಂಶೀಯ ಸಾತ್ವಿಕ ಸೆಳೆತ ಅಂದರೆ ಜೆನೆಟಿಕ್ ಫೋರ್ಸ್ ಅಲ್ವಾ. ಈಗ ಜ್ಞಾನಿ ನಿಮ್ಮ ಯಾರೊಬ್ಬರು ಸಂಗೀತ ಹಾಡ್ತಾ ಇದ್ರೆ ಅಯ್ಯೋ ಅವ್ರ ತಾತನಿಂದ ಬಂದ್ಬಿಟ್ಟಿದೆಯಪ್ಪ ಅದು ಅವನಿಗೆ ಅಂತಾರೆ. ಒಂದೋ ಹಿಂದಿನ ಜನ್ಮದಲ್ಲಿ ಒಂದಷ್ಟು ಸಾಧನೆ ಮಾಡಿದ್ದೀರಿ ಮತ್ತು ಮುಂದಿನ ಜನ್ಮದಲ್ಲಿ ಆಗೋ ದೊಡ್ಡ ಉಪಕಾರ ಅಂದರೆ ಇಂಥ ಅನುವಂಶೀಯವಾಗಿ ಯಾರು ಜ್ಞಾನಿಗಳಿರ್ತಾರೋ ಅಂಥವ್ರ ಮನೆಯಲ್ಲಿ ಹುಟ್ಟಿದಾಗ ನಿಮಗೆ ಆ ಜೆನೆಟಿಕ್ಸ್ ಫೋರ್ಸ್ ಕೂಡ ಅವರ ಅನುವಂಶೀಯವಾಗಿಯೂ ಕೂಡ ಅಂದರೆ ನಿಮ್ಮ ಹಿಂದಿನ ಜನ್ಮದ ಸಾಧನೆ ಪ್ಲಸ್ ಇಲ್ಲಿ ಜ್ಞಾನಿಗಳ ರಕ್ತ ಹಂಚಿಕೊಂಡು ಅಥವಾ ಅವರ ಅನುವಂಶೀಯವಾಗಿ ಹುಟ್ಟುವುದರಿಂದ ಎರಡೂ ಕೂಡ ಪ್ಲಸ್ ಆಯಿತು. ಅನುವಂಶೀಯವಾಗಿ ಜೆನೆಟಿಕ್ ಫೋರ್ಸ್ ಮತ್ತು ಅದಕ್ಕೆ ಬೇಕಾದ ವಾತಾವರಣ ಎನ್ವಿರಾನ್ಮೆಂಟಲ್ ಫೋರ್ಸ್ ಅಲ್ವಾ. ಹಿಂದೆ ಅವ್ರ ಮನೆತನದಲ್ಲಿ ಎಲ್ಲ ಧರ್ಮವಂತರಪ್ಪ ಅನ್ನೋ ಒಂದು ಜೆನೆಟಿಕ್ ಫೋರ್ಸ್ ಅಂದರೆ ಅವ್ರ ರಕ್ತ ಹಂಚಿಕೊಂಡು ಹುಟ್ಟರೋನು ಹಂಗೆ ಇರ್ತಾನಪ್ಪ ಅನ್ನೋದು ಒಂದು ಕಾರಣ ಇರುತ್ತೆ. ಮತ್ತು ಇನ್ನೊಂದು ವಾತಾವರಣ ಎನ್ವಿರಾನ್ಮೆಂಟಲ್ ಫೋರ್ಸ್.
ಜೆನೆಟಿಕ್ ಫೋರ್ಸ್ ಮತ್ತು ಎನ್ವಿರಾನ್ಮೆಂಟ್, ಅಂದರೆ ಅವರ ವಂಶವೂ ಹಂಗೆ ಶುದ್ಧವಾಗಿದೆ ಮತ್ತು ವಾತಾವರಣವೂ ಕೂಡ ಹಂಗೆ ಇದೆ ಅಂದರೆ ಅಲ್ಲೊಬ್ಬ ಸಾಧಕ ಹುಟ್ಟುತ್ತಾನೆ. ಎಷ್ಟೋ ಸಾರಿ ಮಕ್ಕಳು ಹಾಳಾಗ್ಲಿಕ್ಕೆ ಇದೇ ಕಾರಣ. ಅವ್ರ ವಂಶದಲ್ಲಿ ಒಬ್ಬರು ಉದ್ಧಾರ ಆಗಿರಲ್ಲ, ಎಲ್ಲ ಕುಡ್ಕೊಂಡು ಬೀಡಿ ಸಿಗರೇಟ್ ಸೇದ್ಕೊಂಡು ಬರೀ ಇದರಲ್ಲಿ ಬಂದಿರ್ತಾರೆ. ಅಂಥ ಹುಡುಗ ಅಂಥ ಜೆನೆಟಿಕ್ಕಿಂದ ಬಂದಿರೋನು ಹೆಚ್ಚು ಕಡಿಮೆನೂ ಕೂಡ ಯಾಕೋ ಹಂಗಾಗ್ಬಿಡ್ತಾನೆ. ಮತ್ತು ಸಾಧನೆ ಮಾಡಲಿಕ್ಕೆ ಅಲ್ಲಿ ವಾತಾವರಣವೂ ಹಂಗಿರೋದಿಲ್ಲ. ಅಂದರೆ ಕೆಟ್ಟ ವಂಶದ ಹಿನ್ನೆಲೆ ಮತ್ತು ವಾತಾವರಣವೂ ಹದಗೆಟ್ಟು ಹೋಗಿದೆ ಅಂದಾಗ ಅಲ್ಲಿ ಒಬ್ಬ ಸಾಧಕ ಹೇಗೆ ಹುಟ್ಟಲಿಕ್ಕೆ ಸಾಧ್ಯ? ಆದರೆ ಪೂರ್ವಜನ್ಮದಲ್ಲಿ ಸಾಧನೆ ಮಾಡಿ ಸತ್ತು ಮತ್ತೆ ಹುಟ್ಟಿದವನಿಗೆ ಆ ತೊಂದರೆ ಇರೋದಿಲ್ಲ, ಯಾಕಂದರೆ ಅವನು ಒಳ್ಳೆ ಮನೆತನದಲ್ಲಿ ಹುಟ್ಟುತ್ತಾನೆ. ಹಾಗಾಗಿ ಲೋಕದಲ್ಲಿ ಯೋಗ ಸಿದ್ಧರ ಮನೆಯಲ್ಲಿ ಹುಟ್ಟು ಬಹಳ ದುರ್ಲಭ. ಈಗ ಅದಕ್ಕಿಂತ ಇನ್ನೂ ಪವಾಡ ಅಂದರೆ ಈ ಜೆನೆಟಿಕ್, ಅಂದರೆ ಪೂರ್ವಜರು ಕೂಡ ಯಾರು ಧರ್ಮದಲ್ಲಿ ಅಥವಾ ಜ್ಞಾನ ಸನ್ಯಾಸಿ ಅಥವಾ ಈ ಅಧ್ಯಾತ್ಮ ಅಂತ ಇರಲ್ಲ, ಬಟ್ ಅಲ್ಲಿ ನೀವು ಹುಟ್ಟುಬಿಟ್ಟಿರ್ತೀರ ನೋಡಿ. ಇದೆಲ್ಲ ಪವಾಡ, ಹಂಗಾಗ್ಬಿಡುತ್ತೆ ಕೆಲವೊಮ್ಮೆ. ಸೊ ಹಾಗಾಗಿ ಸಾಧನೆಯ ಹಾದಿಯಲ್ಲಿ ನೀವು ಎತ್ತರಕ್ಕೆ ಹೋಗ್ತಾ ಹೋಗಿ, ಅಯ್ಯೋ ನಾನು ತಲುಪ್ತೀನೋ ಇಲ್ವೋ ಅನ್ನೋ ಆತಂಕ, ದುಗುಡ, ಸಂಶಯ ಬೇಡ. ಮಿಕ್ಕಿದ್ದು ಪರಮಾತ್ಮ ನೋಡಿಕೊಳ್ತಾನೆ. ನೀವು ಆ ದಾರಿಯಲ್ಲಿದ್ದೀರಾ, ದೇವರು ನಿಮ್ಮನ್ನು ದಡ ಸೇರಿಸ್ತಾನೆ, ಯೋಚನೆ ಮಾಡಬೇಡಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಮುಂದಿನ ಶ್ಲೋಕದಲ್ಲಿ ಮತ್ತೆ ಕೃಷ್ಣ ಇದರ ವಿಚಾರವಾಗಿ ಮುಂದುವರಿಸ್ತಾನೆ. ಇಲ್ಲಿಗೆ ನಾನು ಇಂದಿನ ತರಗತಿಯನ್ನು ಮುಕ್ತಾಯ ಮಾಡ್ತಾ ನಿಮ್ಮೆಲ್ಲರಿಗೂ ಶುಭ ಹಾರೈಕೆಗಳನ್ನು ನೀಡ್ತಾ, ಕೃಷ್ಣನ ಅನುಗ್ರಹ ನಿಮಗೆ ಪ್ರಾಪ್ತವಾಗಲಿ. ಆರೋಗ್ಯ ಕಾಪಾಡಿಕೊಳ್ಳಿ, ಅಂತರಂಗದ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಬದುಕಿಗೆ ಭಗವಂತನ ಅನುಗ್ರಹ ಇದ್ದೇ ಇದೆ. ಶುಭವಾಗಲಿ. ಹರೇ ಕೃಷ್ಣ.